ಆತ್ಮ ಸಂಶೋಧನದೊಳಗೆ ನಾವು ಯಶಸ್ವಿಗಳಾಗಿ ಹೆಂಗ ನೋಡ್ಕೊಡ್ರಿ. ಆತ್ಮ ಅಂದ್ರೆ ತಾನು ನಾವು ಯಾರಿದ್ದೇವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಶಸ್ವಿಗಳಾಗಿ ನಾವು ಖಾತ್ರಿ ಆಗೈತಿ ನಾವು ಯಾರಿದ್ದೇವೆ ಯಾರಿಗೆ ಗೊತ್ತಾಗೈತಿ. ತನ್ನ ತಾ ತಿಳ್ಕೊಂಡವ ಯಾವ ಅವನ ಜ್ಞಾನಿ. ತನ್ನ ತಾ ಯಾವ ತಿಳ್ಕೊಂತಾನ ಅವ ಮುಕ್ತ ಆಗ್ತಾನ, ದುಃಖದಿಂದ ಅವ ಬಿಡುಗಡೆ ಆಗ್ತಾನ. ನಾವೆಲ್ಲರೂ ನಾವು ಅಂತ ತಿಳ್ಕೊಂಡು ವ್ಯವಹಾರ ಮಾಡಾಕತ್ತೀವಿ. ಯಾವುದು ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ವ್ಯವಹಾರ ನಾವೆಲ್ಲದ ನಾವು ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ. ನಾವು ಯಾರಿದ್ದೀವಿ ತಿಳುವಳಿಕೆ ಆತಂದ್ರೆ ಆ ವ್ಯವಹಾರ ಎಲ್ಲ ಬಂದು ವ್ಯವಹಾರ ಇಲ್ಲ. ತಮ್ಮ ತಿಳುವಳಿಕೆ ಅನ್ಯಥಾ ತಿಳುವಳಿಕೆ ನಾವೆಲ್ಲದನ್ನ ಜೀವ ಭಾವ ಅಂತ ಇರುತ್ತೆ. ತಾನೆಲ್ಲದನ್ನ ತಾನು ಜೀವ ಯಥಾರ್ಥ ತಾನು ಯಾರಿದ್ದೇನೆ ತಿಳುವಳಿಕೆ ಮಾಡ್ಕೊಂಡು ಈ ಜೀವ ಭಾವ ಮಾಡಬೇಕು ಅನ್ನೋದಕ್ಕೆ ಅನ್ನೋದಿಲ್ಲ. ಕರ್ತೃತ್ವ ಭಕ್ತೃತ್ವ ಜೀವ ಅಂತ ನಾವು ಮಾಡವ ನಾವು ಏನ್ ನಾನು ನನ್ನದು ತಾನೆಲ್ಲದ ತಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದು ಅದು ಜೀವ ಅನಿಸ್ಕೊಂಡು ಇದು ಹೋಗ್ಬೇಕು. ತಾನೆಲ್ಲದೆಲ್ಲ ಹೋಗಿ ತಾನು ಯಾರಿದ್ದೇನೆ ನಿಜವಾದ ನಾನು ಯಾರಿದ್ದೇನೆ ಅದನ್ನು ಸಂಶೋಧನೆ ಮಾಡಬೇಕು. ಆತ್ಮ ಸಂಶೋಧನೆ, ಆನಂದದ ಸಂಶೋಧನೆ, ಸುಖದ ಸಂಶೋಧನೆ, ಸುಖರೂಪವಾದ ಇರುವ ನಾನಿದ್ದೇನೆ ಅನ್ನುವಂಥ ಜ್ಞಾನ, ದೇವರೇ ನಾನಿದ್ದೇನೆ ಅನ್ನುವಂಥ ಜ್ಞಾನ ಇಲ್ಲಿ ಮಠ ತಿಳುವಳಿಕೆ ನಮಗಾಗೋದಿಲ್ಲ. ಆತ್ಮಜ್ಞಾನ ಅಥವಾ ಸ್ವರೂಪ ಜ್ಞಾನ ನಮಗಾಗೋದಿಲ್ಲ. ಅಲ್ಲಿ ತನಕ ಅನ್ಯಥಾ ತಿಳುವಳಿಕೆ ದುಃಖ ಪಡುವುದು ತಪ್ಪುದಿಲ್ಲ. ದೌಡ್ ಮಾಡ್ಕೋಬೇಕೇ ಕೆಲಸ. ಈಗ ಈ ಮನುಷ್ಯನ ಶರೀರ ಇದ್ದಾಗ ಈ ಅನ್ಯಥಾ ತಿಳುವಳಿಕೆ ತೆಗೆದಾಗ ಯಥಾರ್ಥ ಜ್ಞಾನ ಮಾಡ್ಕೊಳ್ಬೇಕು. ನಾನು ಯಾರಿದ್ದೇನೆ ಅನ್ನುವಂಥ ಜ್ಞಾನ, ಆತ್ಮಜ್ಞಾನ, ಬ್ರಹ್ಮಜ್ಞಾನ, ನನ್ನ ನಿಜದ ಜ್ಞಾನ ಮಾಡ್ಕೊಳ್ಳಿಕ್ಕೆ ಅವಕಾಶ. ಬರೀ ಸೊಂಬುಳ್ ಕುಡಿಕೆ ಮುಖ ಇಟ್ಕೊಂಡು ಕುಂತವ್ರು ತೀತಿದ್ದೀನಿ. ಸೊಂಬುಳ್ ಕುಡಿಕೆ ಅಂದ್ರೆ ತೀತಿದ್ದಿಲ್ಲ ಯಾಕ್ರಿ? ಎಲ್ಲರೂ ವಿಷಯ ಸಂಪರ್ಕ ಹೋಗಕ್ಕೆ ಬಿಡ್ಬೋದ? ಅದರಿಂದ ಏನಾಗೈತೆ ಅಂತ ತಿರುಗಿ ನಿಂತು ವಿಚಾರ ಮಾಡೋರು ಎಲ್ಲೋ ಒಬ್ಬರು ಕಂಡು ಒಬ್ಬರು ಹಂಗ ವಿಷಯ ಸಂಗ್ರಹ ಮಾಡೋದು, ವಿಷಯ ಹೋಗೋದು, ಅದರಿಂದ ತೃಪ್ತಿ ಆಗಿತ್ತು ನೋಡ್ಬೋದು. ಲೆಕ್ಕಿಲ್ಲದಷ್ಟು ವಿಷಯ ಸಂಗ್ರಹ ಮಾಡಿದ್ನು ಅದಿಲ್ಲ. ವಿಷಯದಿಂದ ಸುಖ ಹೊಂದಬೇಕಂತ ಏನು ಹೊರಟಿವಲ್ಲ, ಇದು ಅವಿವೇಕತನ. ಇದು ಯಾವ ಕ್ರಮದಿಂದ ಜಗತ್ತಿನ ಮಹಾಪುರುಷರೆಲ್ಲ ಸುಖಿ ಆದ್ರೆ ಹೇಳ್ಸಿ. ಸುಖಿಗಳಾದವರೆಲ್ಲ ಏನ್ ಗಳಿಸಿದ್ರು ಅವ್ರ ಜಗತ್ತಿನ? ಆಸ್ತಿ ಜಾಸ್ತಿ ತಂದ್ರೆ ಯಾರಾದ್ರೂ ಸುಖದಿಂದ ಇರ್ತಾರೇನ್ರಿ? ಬಹಳಷ್ಟು ಹೊಲ ಗಳಿಸಿನಿ, ಬಹಳಷ್ಟು ಹಾಕ್ಸಿನಿ, ಎಲ್ಲಾ ದೇಶದಾಗ ಆಸ್ತಿ ಹಿಡಿದೀನಿ, ಎಲ್ಲಾ ದೇಶದಾಗ ಮಾಡ್ಯಾನ ಆಸ್ತಿ. ಯಾಕ್ರಿ? ಯಾವ ದೇಶಕ್ಕೆ ಹೋಗಿ ಯಾವ ದೇಶದಾಗ ಆಸ್ತಿ ಮಾಡ್ಯಾನ, ಆರಾಮದೇನೆ. ಮನುಷ್ಯನ ಶರೀರ ಧಾರಣ ಮಾಡೋದ್ರಿಂದ ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಎಷ್ಟು ಮಂದಿ ಇದ್ರು? ಔಷಧಕರ ಸಿಗ್ತಾರ ಮನುಷ್ಯರನ್ನು. ಧಾರವಾಡದಾಗ ತತ್ವಾನ್ವೇಷಣೆ ಮಂದಿರದಾಗಪ್ಪ, ಧಾರವಾಡ ಹುಬ್ಳಿ ಕಾರ್ಪೊರೇಷನ್ ಏರಿಯಾದಾಗ ಎಷ್ಟು ಮಂದಿ ಇದ್ದಾರೆ ಮನುಷ್ಯರನ್ನು? ವಿದ್ಯಾರ್ಥಿ ಕೇಂದ್ರ ಅಂತ ಧಾರವಾಡ, ಮನುಷ್ಯರನ್ನೋದು ಎಷ್ಟು ಮಂದಿ ಇದೆ? ಮನುಷ್ಯತ್ವದ ಲಕ್ಷಣ ಮನುಷ್ಯ ಅಂತ ಯಾರಿಗೆ? ದನಕರ ವ್ಯವಹಾರ ಇದೀಗ ಬರೀ ಆಹಾರ, ನಿದ್ರಾ, ಮೈಥುನ ಇದ್ರಾಗ ಮುಳುಗಿಬಿಟ್ಟಿವೆ.
ಇದ ಇಷ್ಟ, ಇದಕ್ಕಿಂತ ಹೆಚ್ಚಿಂದ ಏನ್ ಮಾಡ್ತೀರಿ? ಮನುಷ್ಯನ ಜನ್ಮದ ಕೆಲಸ ಮಾಡಿದ ಮನುಷ್ಯ ಅದಿಲ್ಲ. ನಿನ್ನ ಬಗ್ಗೆ ಸರಿಯಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಶ್ರವಣ ಮನ ನಿಧಿಧ್ಯಾಸ ಮಾಡ್ಕೊಂಡು ಅದನ್ನ ಹೊಂದಲಿಕ್ಕೆ ಅಭ್ಯಾಸ ಮಾಡೋ ಇದ್ರ ತೊಡಗೇನು ಆ ಸಾಧನದೊಳಗೇನಾರ? ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯನ ಜನ್ಮದ ಸಾರ್ಥಕತೆ ಮಾಡ್ಕೊಳ್ಳೋ ವ್ಯವಸಾಯದ ತೊಡಗಿ. ಮನುಷ್ಯನ ಶರೀರ ಎದಕ್ಕೆ ತಗೊಂಬಂದಿದೆ? ಉದ್ದೇಶ ಅದು ಮನುಷ್ಯನ ಶರೀರ ಬರೋದು. ಇದು ಶರೀರ ಎದಕ್ಕೆ ಬೇಕಾಯ್ತು? ಬರೇ ವಿಷಯ ಸಂಪರ್ಕ ಗೋ ಮಾಡೋದಾದ್ರೆ ಬೇರೆ ಶರೀರ ಇದೇ ಬೇಕಾಯ್ತು ಮನುಷ್ಯನ ಶರೀರ. ಯಾವ್ದು ತೊಂದ್ರೆ ಇಲ್ದಂಗೆ ನಡೀತೈತಿ, ಯಾವ್ದು ಕಟ್ಗಿಟ್ಟು ಇಲ್ಲ. ಹೌದಿಲ್ಲ? ಇದು ಹಿರಿಯದಕ್ಕಿಲ್ಲ ಮಾಡೋದು ಎದಕ್ಕೆ ಬೇಕಾಯ್ತು? ನಿಮ್ಮ ವಿಶ್ವವಿದ್ಯಾಲಯದೊಳಗೆ ಎಷ್ಟು ಜನರ ಸಮಾಜ ಸ್ಥಿತಿ ಒಂದು ಶಿಕ್ಷೆ ಅದರ ಜ್ಞಾನ ಮಾಡ್ಕೊಂಡು ಆತ್ಮಜ್ಞಾನವನ್ನು ಮಾಡ್ಕೊಂಡು ಎಷ್ಟು ಮಂದಿ ಜಗತ್ತಿನ ಜ್ಞಾನ ಸಾಕಷ್ಟು ಮಾಡ್ಕೋಬಹುದು. ಏನು ಮಹಿಯೊಳಗೆ ಹೋದಾನೆಲ್ಲವನ್ನ ಜಗತ್ತಿನೊಳಗೆ ಏನೋ ಎಲ್ಲಾ ತಿಳ್ಕೊಂಡು ಎಷ್ಟು ಕಲೆಗಳದಾವ? 64 ಕಲೆಗಳಲ್ಲಿ ಪಾರಂಗತ ಆಗ್ಯಾನ, 14 ವಿದ್ಯೆಗಳಲ್ಲಿ ನಿಷ್ಣಾತ ಆಗ್ಯಾನ. ಆದರೂ ಅದರಿಂದ ನಿಜವಾದ ಸುಖ ಶಾಂತಿ ಹೊಂದುವಂತಹ ತಿಳುವಳಿಕೆ ಮಾಡ್ಕೊಂಡೆ ಆ ವಿದ್ಯೆ ಕಲಿತಾನೆ, ಆ ಶನಿತನ ಏನಾದ್ರು ಕಲಿತಾನೆ. ಅಚ್ಚಳಿಯದ ಆಭರಣವಾಗುವುದು. ಅಚ್ಚಳಿಯದ ಆಭರಣವಾಗುವುದು ಅಂತ ನಿಜವನ್ನ ಒಂದು ಪದ್ಯದೊಳಗೆ ಗುರುತರವಾಗುವುದು, ಅಚ್ಚಳಿಯದ ಆಭರಣವಾಗುವುದು. ಮತಿಗೆ ಮಂಗಲವೇ ಉದಾವುದು. ಹಿಂಗೆಲ್ಲ ಪ್ರಶ್ನೆ ಮಾಡ್ಯಾರ. ಅದ್ರ ಮುಂದೆ ಮತ್ತೆ ಉತ್ತರ ನಾವು ಅಚ್ಚಳಿಯದ ಆಭರಣವಾಗುವುದು ಬಗೆಗೊಳಿಸುವ ವಿದ್ಯೆ. ನಮ್ಮನ್ನು ದುಃಖದಿಂದ ಪಾರು ಮಾಡುವಂತಹ ಜ್ಞಾನ. ಗುರುತರವಾವುದು ಧರೆಯೊಳ ಅಯಾಚನೆ, ಏನೂ ಬೇಡದೆ ಇರು. ಅದಕ್ಕೆ ಗುರುತ್ವ ಅಂತಾರೆ, ಶ್ರೇಷ್ಠತ್ವ. ಅದಕ್ಕೆ ಸ್ವಾಮಿತ್ವ ಅಂತಾರೆ. ಗುರು ಅಂದ್ರೆ ದೊಡ್ಡದು, ದೊಡ್ಡದಕ್ಕಿಂತಲೂ ದೊಡ್ಡದು. ಗುರುವಿಗಿಂತ ದೊಡ್ಡದು ಯಾವುದಿಲ್ಲ. ಈ ದೇವರು ಪೌರು ಅಂತೀವಲ್ಲ, ಗುರುವಿಗಿಂತ ದೊಡ್ಡದಲ್ಲ. ಯಾರು ಇನ್ನೊಂದು ಗುರುವಿಗಿಂತ ಶ್ರೇಷ್ಠ ಐತೆ ಅಂತ ದೇವರು ಅಂತ ತಿಳ್ಕೊತ ಅವ್ರು ದೊಡ್ಡ ಇವರು ಅಂತ. ದೇವರು ನೀವು ಕಲ್ಪಿಸಿದ್ರು, ಗುರು ಸ್ವರೂಪವನ್ನು ಕಲ್ಪಿಸ್ಲಿಕ್ಕೆ ಅದನ್ನು ಕಲ್ಪಿಸ್ಲಿಕ್ಕೆ ಬರೋ ಕಲ್ಪನಾತೀತ. ಗುರು ಅಂದ್ರೆ ಶರೀರ ಮಾತ್ರ, ಅರಿವು ಜ್ಞಾನ. ಮತಿಗೆ ಮಂಗಲವೇ ಉದಾವುದು. ಉತ್ತಮ ರಸಂಗ, ಮನುಷ್ಯಗೆ ಸಮಾಧಾನ ಶಾಂತಿ ಉಂಟಾಗ್ಬೇಕಂದ್ರೆ ಅಂತ ಉತ್ತಮ ರಸಂಗ. ಉತ್ತಮ ರಸ ಸಿಗಬೇಕಲ್ಲ. ಯಾಕ್ರಿ? ವಿಷಯದಿಂದ ಸೃಷ್ಟಿಯಾದವ್ರನ್ನ ಜಗತ್ತಿನೊಳಗೆ ಇತಿಹಾಸದೊಳಗೆ ಯಾರನ್ನಾರು ಕಂಡಿದೆ? ಒಬ್ಬರ ಉದಾಹರಣೆ ತೋರಿಸಿ ನೋಡೋದು. ಏನ್ ಮಾಡ್ಯಾರ? ಕ್ವಾಟಿ ಕೊತ್ತಳಿ ಕಟ್ಟ್ಯಾರ, ಅರಮನೆ ಕಟ್ಟ್ಯಾರ, ರಾಜ್ಯ ವಿಸ್ತರಣೆ ಮಾಡಿದಾರ. ಯಾರು ಸುಖ ಹೊಂದಿದ್ರು? ಯಾಕ್ರಿ? ಬ್ರಿಟಿಷ್ ಎಂಪರರ್ನಷ್ಟು ರಾಜ್ಯಾಧಿಪತ್ಯ ಹೊಂದಿತ್ತು ವಿಶ್ವ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ಸುವಂಥದ್ದು. ಎಲ್ಲಿ ಹೋಗಿ ಅಲ್ಲಿ ಬ್ರಿಟಿಷರು ಆಡಕ್ಕೆ ಒಂದು ಟೈಮ್ ಎಂಪರರ್. ಯಾಕ್ರಿ? ಅವನಷ್ಟು ಯಾರಿಗಿತ್ತಂಗ
ಅವ ಆರಾಮದಾನ. ಹ್ಮ್ ಅವ್ನ ನಾಣ್ಯನ ಇದ್ದು ಕೆಲವೊಂದು ಇನ್ನೂ ಹಳೆ ನಾಣ್ಯಗಳು ಬ್ರಿಟಿಷ್ ಅಂತ ನಮ್ಮ ಚಿತ್ರ ನಮ್ಮ ಇಂಡಿಯಾದಾಗ ಕೆಲವೊಂದು ನಾವು ಆಡಳಿತ ಚಿತ್ರದ ಬ್ರಿಟಿಷ್ ಅಂತ ವಿಷಯದಿಂದ ಬೇಕಾದಷ್ಟು ಅಂತ ಹೊಂದಿದ್ರು ಮತ್ತು ಅದ್ರ ಬೆನ್ನು ಹತ್ತುದಿಲ್ಲ. ಹ್ಮ್ ಸುಖ ಕೊಡ್ತೈತಿ, ಅದು ಮುಂದೆ ಕೊಡ್ತೈತಿ, ಮುಂದೆ ಕೊಡ್ತೈತಿ, ನಾಳೆ ಕೊಡ್ತೈತಿ, ನಾಳೆ ಎಷ್ಟು ನಾಳೆ ವರ್ಷಗಳು ಜನ್ಮಗಳು. ಹ್ಮ್ ಯಾಳೆ ಸುಳ್ಳ ಹೋಗ್ತು ಅದ್ರ ಬೆನ್ನ ವ್ಯರ್ಥ. ಏನ್ ವಿಷಯದಿಂದ ಸುಖ ಆಗಬೇಕನ್ನು ಲವಲೋಕಿಯಿಂದ ಹೀನ ಕರ್ಮಗಳನ್ನು ಮಾಡಿ ಹೀನ ವಾಸನಾದಿಗಳನ್ನು ಕಟ್ಕೊಂಡು ಶರೀರ ಬಿಡ್ತಾನೆ, ಮತ್ತೆ ಹೀನ ಜನ್ಮಕ್ಕೆ ಕಾರಣ ಮಾಡಿದ ಕರ್ಮಕ್ಕನುಸಾರವಾಗಿ ಮತ್ತೆ ಜನ್ಮಗಳು ತಯಾರಾಕವು. ಎಂತೆಂತ ಜನ್ಮಕ್ಕ ಆದ್ಕೋತಾವು ಏನು ಖಬರ ಇಲ್ಲ. ಯಾಕ್ರಿ ಯಾವ ಕಂಡನ್ ಬಿಡ್ರಿ. ನಾವೇನ್ ನಂಬುದಿಲ್ಲ, ನಂಬದಿದ್ರೆ ನೆನ್ಬಿಡುದಿಲ್ಲ. ಏನ್ ನಂಬಬೇಕಾದ್ರೆ ನೋಡ್ಪ ಅನುಭವಿಸೋರು ನಾವು ಹೇಳುವಂತ ಹೇಳ್ಬೇಕು. ನಮ್ಮಲ್ಲಿ ಇದ್ದದ್ದು ಹೊರಗೆ ಹುಡುಕಿದ್ರೆ ಏನು ಸಿಗ್ತದೆ? ಇದ್ದದ್ದು ಒಳಗೈತಿ, ನಮ್ಮ ಒಳಗಡೆ. ನಾವು ಹುಡುಕೋದು ಇಲ್ಲದಲ್ಲಿ ಹೊರಗೆ ಇಂದ್ರಿಯಗಳ ಮುಖಾಂತರ ಹುಡುಕಾಗತ್ತೆ. ದಿನನಿತ್ಯ ನಾವು ಆನಂದ ಅನುಭವ ಮಾಡ್ತೀವಿ, ನಿಮ್ಮೊಳಗೆ ಅನುಭವ ಮಾಡ್ತೀವಿ, ನಾವು ಹೊರಗೆ ಅದರದರ ಮುಖಾಂತರ ಅನುಭವ ಮಾಡಿದ್ವಿ. ಇದೇ ಎಲ್ಲಿ ಹೋಗಿದ್ದೆ ಅಂದ್ರೆ ಎಲ್ಲಿ ಹೋಗಿದ್ದಿಲ್ಲ, ನಮ್ಮೊಳಗೆ ನಾನು ಅದಿಲ್ಲ. ಆ ಗಾದ್ಲಿರ್ತಾನ ಜಗತ್ತಿನ ಅನ್ನ ವಸ್ತುಗಳು ಯಾವಿಲ್ಲ, ತೋರಿಕೆ ಯಾವಿಲ್ಲ, ಕೇವಲ ನಿನ್ನ ಇರುವ ಒಂದೇ. ಅಲ್ಲಿ ಅರಿವಿನ ಮೂಲಕ ಆ ಆನಂದದ ಅನುಭವ ನಮ್ಮೊಳಗೆ ನಾವು ಅನುಭವಿಸಬೇಕಾಗಿದೆ. ಅರಿವು ಸಹಿತ ಆನಂದದ ಸ್ಥಿತಿ. ಪ್ರಜ್ಞಾನಂ ಆನಂದಂ ಬ್ರಹ್ಮ. ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ, ಪ್ರಜ್ಞಾನಂ ಆನಂದಂ ಬ್ರಹ್ಮ. ಅರಿವಿನ ಮೂಲಕ ಆನಂದದ ಭಾವದೊಳಗಿರುವುದು, ಅದಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಅದನ್ನ ಯಾರು ಕಸ್ಕೋತಾರ? ಸಾಮಾನ ಕಸ್ಕೋತಾರ. ಯಾಕ್ರಿ ಆರಾಮಿನ ನಿದ್ದೆ ಯಾರು ಕಸ್ಕೋತಾರ? ಹಿರಿಯರಿಗೆ ಕೂಡ ಹೋಗಿದ್ದೀನಿ ನಾನು, ನಿದ್ದೆ ಅವ್ನು ಕಸ್ಕೊಂಡು ಅಂತೇಳಿ ಸಾಮಾನು ಕಸ್ಕೊಂಡು ಅಂತ ಅದಿಲ್ಲ ಕಸ್ಕೊಳಕ್ ಬರುದಿಲ್ಲ. ವಿಷಯಾದಿಗಳಿಗಿಂತಲೂ ದೇವರು ಧರ್ಮದ ಹೆಸರಿನ ಮ್ಯಾಗ ಜಗತ್ತಿನೊಳಗ ಯಾಕ್ರಿ ಹೊಡೆದಾಟಗಾಗಿ ರಕ್ತ ಕಾಲುಗಳನ್ನು ಬಾಳ ಹರ್ಷಾರ. ನೋಡ್ರಿ ನೀವು ಇತಿಹಾಸದ ಇದನ್ನು ತೆಗೆದು ನಮ್ಮ ದೇವರು ಬೇರೆ, ನಮ್ಮ ಧರ್ಮ ಬೇರೆ, ಒಂದಕ್ಕೊಂದು ಹೊಡೆದಾಡಿ. ಯಾಕ್ರಿ ಈ ಮಾಡೋದು ಅಜ್ಞಾನನೂ ಅದ. ಅದಕ್ಕೆ ಕಾರಣ ಜ್ಞಾನ ಇಲ್ಲ. ಅಜ್ಞಾನದ ಮೂಲಕವೆಲ್ಲ ಹೊಡೆದಾಟ ನಂದು ಬೇರೆ ನಿಂದು ಬೇರೆ. ಜ್ಞಾನ ಮಾಡ್ಕೊಂಡ್ರೆ ಹೊಡೆದಾಟ ಇಲ್ಲಿ ಬರ್ತೈತಿ. ಏನ್ ನೋಡಿರ್ತೀನಿ ನಾ ಬೇರೆ ನೀ ಬೇರೆ ಅಂತ. ಎಲ್ಲ ಪಂಚಭೂತಾದಿಗಳನ್ನ ಎಲ್ಲರೂ ಅನ್ಕೊಂಡು ಮಾಡಿದ್ವು. ಅದಿಲ್ಲ ಎಲ್ಲಾ ಧರ್ಮದವರಿಗೆ ಬೇಕು ಅದಿಲ್ಲ. ಅವು ಯಾವ ಧರ್ಮದ್ದು? ಯಾಕ್ರಿ ಗಾಳಿ ಯಾವ ಧರ್ಮದ್ದು, ನೀರು ಯಾವ ಧರ್ಮದ್ದು, ಬಿಸಿಲು ಯಾವ ಧರ್ಮದ್ದು, ಯಾಕ್ರಿ ಭೂಮಿ ಯಾವ ಧರ್ಮದ್ದು? ಕುಡಿಯುವುದು ಒಂದೇ ನೀರು, ನಡೆಯುವುದು ಒಂದೇ ನೆಲ, ಸುಡುವ ಅಗ್ನಿ ಒಂದೇ ಇರುತ್ತದೆ. ಗಾಳಿ ಒಂದೇ ಐತಿ. ಇವೆಲ್ಲ ನಡುವೆ ನೀವು ಜಾತಿ ಧರ್ಮ ಎತ್ತಣದು ಸರ್ವಜ್ಞ. ಇದರ ಸಂಬಂಧ ಹೊಡೆದಾಡ್ತಿ ಅಂತ ಬೇರೆ ನಿಂದ ಬೇರೆ ಗುಂಪು ಮಾಡ್ಕೊಂಡು ಜನರು ಒಬ್ಬರಿಗೊಬ್ಬರು ಸೇರು. ಅದಕ್ಕೆ ವಿಚಾರವಂತ ಯಾವ ಸುಖ ಹೊಂದಬೇಕು ನಾವು ಈ ಜಗತ್ತಿನೊಳಗೆ ಜಾತಿ ಪಾತಿ ಯಾವ ಜಾತಿ ಕುಲ ಗೋತ್ರ ದೂರ ಗಮ್ಮ, ಅದರಿಂದ ದೂರ ಸರಿತಾನ. ನಿಮ್ಗೆ ಯಾವ ಜಾತಿನೂ ಬೇಕಾಗಿಲ್ಲ, ಯಾವ ಕುಲನೂ ಬೇಕಾಗಿಲ್ಲ. ನೀತಿ ಬಂದ ನಮ್ಗೆ ಎದಕ್ಕೆ ಬೇಕಾಗಿಲ್ಲ? ಯಾಕ್ರಿ ನೀತಿ ಬಂದ ನಾವು ಜಾತಿ ಎದಕ್ಕೆ ಬೇಕಾಗಿಲ್ಲ? ಯಾರು ಮಾಡ್ಕೊಂಡು ನಮ್ ಕೆಲಸ ಎಲ್ಲ ವಿಚಾರ ಉಂಟು. ಯಾರು ಗಡಿವಿಗೆ ಹೋಗಬೇಕು.
ಬುದ್ಧಿ ಹೇಳಕ್ ಹೋಗಿ ಬುದ್ಧಿ ಹೇಳೋಣ ಅಂತಾರೆ, ಅದಕ್ಕೆ ಯಾರಿಗೆ ಹೇಳಕ್ ಹೋಗ, ಸುಮ್ಮನೆ ನಮ್ಮೊಳಗ ನಾವು ತಿಳ್ಕೊಂಡು ನಮ್ಮೊಳಗ ನಾವು ತಿಳ್ಕೊಂಡು ನಮ್ಗೆ ಬೇಕಾದದ್ದು ಏನೈತೆ ಅದನ್ನ ನೋಡ್ಕೊಂಡು ಅಲ್ಲಿ ಹೋಗ್ಕೊಂಡು ಸುಮ್ಮನೆ ಜಗತ್ತಿನ ಗದ್ದಲಕ್ಕೆ ಹೋಗಂಗಿಲ್ಲ. ನಮ್ಮ ನಿಜದ ಎಚ್ಚರಿಕೆ ಆಗೋ ಮಟ್ಟ ಈ ವ್ಯವಹಾರ ಎಲ್ಲ ಸತ್ಯನ ಕಾಣಿಸ್ತದೆ. ಸ್ವರೂಪದ ಎಚ್ಚರಿಕೆ ಆತಂದ್ರೆ ಇದು ಕನಸಿನಂತೆ, ಇದು ನಿತ್ಯದ, ಅವಾಗ ಇದು ಖಾತ್ರಿ ಅಲ್ಲಿ ಮಠ ಇದು ಖರೇನ ಅನಿಸ್ತದೆ. ಕನಸಿನಿಂದ ಎಚ್ಚರ ಆಗೋ ಮಟ್ಟ ಕನಸಿನ ವ್ಯವಹಾರ ಎಲ್ಲ ಸತ್ಯ. ಹಂಗೆ ವ್ಯವಹಾರಿಕ ಜಾಗದಿಂದ ಸ್ವರೂಪ ಜಾಗ್ರತೆಯನ್ನು ಒಂದು ಮಟ್ಟ, ಎಚ್ಚರಿಕೆಯನ್ನು ಒಂದು ಮಟ್ಟ, ಇದೆಲ್ಲ ಖರೆ ನಾನು ಅನಿಸ್ತದೆ. ಯಾವಾಗ ಆತ್ಮಜ್ಞಾನ ಆಗ್ತದೆ, ಸ್ವರೂಪ ಜಾಗೃತಿ ಆಗ್ತೈತಿ, ಯಾವಾಗ ಇಲ್ಲ ಅನ್ಕೊಳ್ಳಿ. ಎಲ್ಲ ಜೊತೆ ಹುಡುಗರ ಕತೆ ಹಂಗ ಬಂದ್ ಕುಂತ ಎದ್ವಾರ ಏನ್ ಜೀವ ಈ ತೆನಿಗಿನಾಗ ತಿಳ್ಕೊಂಡೇನು ಇಷ್ಟು ವರ್ಷ ಆಯ್ತಲ್ಲಿ ಕೇಳಾಕೈತಿ. ನೀಟಾಗ ಏನಾಗ ಒಳಗೆ ಹತ್ತೈತೇನೆ ಈಗ ಬರೋದು ನಮಸ್ಕಾರ ಮಾಡೋದು. ಯಾಕ್ರಿ ಗೋಳೆ ಭಕ್ತಿ, ಯಾಕ್ರಿ ಗೋಳೆ ಭಕ್ತಿಗೆ ಸಿದ್ಧಿಸುತ್ತದೆಂಬ ಉದ್ದರಿಯ ಮಾತನ್ನು ಬಿಟ್ಟು ಕೊಟ್ಟು ನೀ ಎಷ್ಟು ದಿನ ಕೈ ಮುಗಿದ್ರು ಕಾಲು ಮುಗಿದ್ರೆ ಸಿಗುದಿಲ್ಲ. ಏನ್ ಸ್ವತಃ ನಾವು ವಿಚಾರ ಮಾಡ್ಬೇಕಾಗಿತ್ತು, ಅಜ್ಞಾನವನ್ನು ಕಳ್ಕೊಳ್ಳಿ, ಜ್ಞಾನ ಸ್ಥಿತಿಯನ್ನು ಹೊಂದಬೇಕು. ಕನಸಿನ ಚಿಂತೆ ಎಚ್ಚರಿಕೆ ಆದಂಗೆ ಇರ್ತದೆ ಇರುದಿಲ್ಲ. ಹಂಗ ಇದ್ರ ಚಿಂತೆ ನಮ್ಗೆ ಇರಬಾರ್ದು ಅಂದ್ರೆ ಸ್ವರೂಪದ ಎಚ್ಚರಿಕೆ ಅದು ಜಾಗೃತ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು. ಇದೆಲ್ಲ ಜ್ಞಾನ ಯೋಗಿನ ಕಾರ್ಯ, ಇದು ಯಾವುದೂ ಇಲ್ಲ ನಿನ್ನ ನಿಜದಲ್ಲಿ. ಬಾಯಲ್ಲಿ ಹೇಳಕ್ಕೆ ಕೇಳಕ್ಕೆ ಸಾಕಷ್ಟು ಬರ್ತದೆ. ಇದೇನು ಅಂತಃಕರಣ ಸ್ವಚ್ಛ ಇರ್ಬೇಕು, ಸ್ವಚ್ಛ ಎಲ್ಲರಿಗೂ ಬರುತ್ತೆ. ಆದ್ರೆ ಇರುವುದು ಬ್ರಹ್ಮನಿಷ್ಠರನ್ನ ಬಾಯಿ ಕಟ್ಟಿಸ್ತಾರೆ, ಹಂಗೆ ಹೇಳ್ತಾರೆ. ಆದ್ರೆ ಅನುಭವ ಪರಂತು ಚೀತಿ ಕಡ್ದೈತೆ ಮತ್ತು ದುಃಖ ಮಾಡ್ತಾರೆ. ಎಲ್ಲ ಬ್ರಹ್ಮ ಸ್ವರೂಪ ಅಂತ ಹೇಳಿ ವಾಮತಂತ್ರ ದುರ್ವ್ಯವಹಾರ ಮಾಡೋ ಜನರು ಬಹಳ ಅದಕ್ಕೆ ಅಂಥವರಿಗೆ ಬ್ರಹ್ಮ ವಿದ್ಯೆಯನ್ನು ಹೇಳ್ಬಾರ್ದು, ಪಾತ್ರರಿಗೆ ಬ್ರಹ್ಮ ವಿದ್ಯೆಯನ್ನು ಹೇಳ್ಬಾರ್ದು. ದುರುಪಯೋಗ ಮಾಡ್ಕೋತಾರ, ನಾನು ಬ್ರಹ್ಮ ನೀನು ಬ್ರಹ್ಮ, ಏನು ಮಾಡಿರಿ ಏನು ಬ್ರಹ್ಮ ಅಲಿಪ್ತದ. ಯಾಕ್ರಿ ಇಲ್ಲಿ ತನಕ ಸುಖ ಹೊಂದಬೇಕಂತ ಏನೆಲ್ಲ ಪ್ರಯತ್ನ ಮಾಡಿದ್ರಲ್ಲ, ಆ ಸುಖ ಉಳಿದೈತೇನು? ಹೊಂದಿರೇನು? ಉಳಿದಿಲ್ಲ, ಒಂದೇನೂ ಇಲ್ಲ. ನನ್ನಿಂದ ಸುಖ ಒಂದು ಕ್ರಮ ಅದು ಹೌದನು? ಕ್ರಮ ತಪ್ಪೈತಿಲ್ಲ, ಅದು ಕ್ರಮ ತಪ್ಪಿರಿ ಯೋಗ್ಯ ಕ್ರಮ ಸರಿಯಾದ ಕ್ರಮ ಹಿಡಿಬೇಕಿಲ್ಲ. ಈ ಜಾಗೃತ ವ್ಯವಹಾರದಿಂದ ಸುಖದಿಂದ ಇರಾಕ್ ಬರ್ತೈತೇನು? ಇದನ್ನೆಲ್ಲ ಕಡೆಗಣಿಸಿದಾಗ ನಾವು ಆರಾಮನ ಅನುಭವ ಮಾಡಕ್ ಬರ್ತೈತಿ. ದಿನನಿತ್ಯ ನಾವು ಇದನ್ನೆಲ್ಲ ಹೊಡೆದ ಯಾಕ್ರಿ ಇದೆಲ್ಲ ಹಾರಿಗಿಳದಿತ್ತಿಲ್ಲ, ಜಾಗೃತ ವ್ಯವಹಾರ ಹಾರಿಗಿಳದಿತ್ತಂತ ತನ್ನಗ ಆರಾಮ ಮತ್ತೆ ನೆನಪಾಗ್ತದೆ. ಮತ್ತೆ ನೆನಪಾಗದಂಗೆ ಎಂದ್ ಮಾಡ್ಕೊಂಡೇನಪ್ಪಾ ಅಂತ ಎಂದೆಂದೆಂದೆಂದು ಇದರ ಎಚ್ಚರಿಕೆ ನೆನಪು ಬರುವಾಗ ಹಂಗ ನಾವು ಅಜ್ಞಾನ ಸ್ಥಿತಿಯನ್ನು ಗಟ್ಟಿ ಮಾಡ್ಬೋದು. ನಿದ್ರೆ ಒಳಗೆ 5-6 ತಾಸು ಕಂಡ ಆರಾಮಿದ್ದಂಗೆ, ಎಚ್ಚರಿಕೆ ಒಳಗೆ 5 ನಿಮಿಷ ಆರಾಮಿರ್ತೀರಿ ಇಲ್ಲ, ಹೌದಿಲ್ಲ? ಅಲ್ಲಿಂದ ನಿಮ್ಮ ಬಾಳೆ ಎಲ್ಲ ಎದಕ್ಕೆ ಉಪಯೋಗ? ಆನಂದಮಯವಾದ ಇರುವನ್ನು ಹೊಂದ್ಕೊಂಡು ಇರುವ ಕ್ರಮ ಎಲ್ಲರಿಗೂ ಒಂದದ. ಆನಂದದ ನೆನವಿನಾಗಿದ್ದಾಗ ಎಚ್ಚರಿಕೆ ನೆನವಾಯ್ತ ಇಲ್ಲ. ಅಲ್ಲಿಂದ ಎಚ್ಚರಿಕೆ ಬೆಳೆದ ಈ ಬಾಳುವೆ ಚಿಂತೆ ಆಗಲ್ಲ ನಮ್ಗ.
ಕನಸಿನ ಚಿಂತೆ ಎಚ್ಚರಿಕೆ ಒಳಗಿರೋದಿಲ್ಲ, ಎಚ್ಚರಿಕೆ ಚಿಂತೆ ಕನಸಿನ ಒಳಗಿರೋದಿಲ್ಲ. ಅದು ಎರಡೂ ಅವಸ್ಥೆಗಳ ಚಿಂತೆ ನಿದ್ರೆ ಒಳಗಿಲ್ಲ. ಅಲ್ಲಿ ಅಜ್ಞಾನ ಅದು ನಿನ್ನ ನಿಜದಲ್ಲಿ ಇಲ್ಲ, ಆ ಅಜ್ಞಾನ ಅನ್ನೋದು ಕೂಡ ಇಲ್ಲ. ಮೂರು ಅವಸ್ಥೆಗಳು ಇಲ್ಲದಂಗೆ ಆಗಬೇಕು, ಇಲ್ಲದಂಗೆ ಮಾಡ್ತೀವಿ. ಮೂರು ಅವಸ್ಥೆಗಳು ಎಂದೆಂದೂ ನೆನಪಿಗೆ ಬರದಂಗೆ ಮಾಡ್ತೀವಿ. ಆ ಅವಸ್ಥೆ ಒಳಗಿದ್ದಾಗ ಆಯಾ ಅವಸ್ಥೆಗಳ ನಿತ್ಯ ನಿಯಮ ತಕ್ಕಂಗೆ ನೋಡ್ಕೋಬೇಕು. ಕನಸಿನಾಗಿದ್ದ ಕನಸಿನ ವ್ಯವಹಾರ ಕೂಡ ನೋಡ್ಕೋ, ಎಚ್ಚರಿಕೆ ವ್ಯವಹಾರ ಹೆಂಗಿದ್ದ ಹಂಗೆ ನೋಡ್ಕೋ. ಯಾತರ ಉಂಟ ಕನಸು ಇಂದ ಯಾತರ ಉಂಟ ಕನಸು ಖರೇನ ಅದಲ್ಲ, ಈ ವ್ಯವಹಾರಕ್ಕೆ ಎಚ್ಚರಿಕೆಯಿಂದ ನಿಜದ ಎಚ್ಚರಿಕೆ ಮಟ್ಟ ಇದು ಖರೇನ. ಸ್ವೈರ ವೃತ್ತಿಯಿಂದ ನಿತ್ಯದ ವ್ಯವಹಾರ ಸುಗಮವಾಗಿ ನಡೆದಿಲ್ಲ. ನೀನ್ ತಿಳಿದಂಗೆ ಮಾಡೋದು ಬಿಡ. ಯಾವ ಚಕ್ರವರ್ತಿಗಳು ಸಾಮಾನದಿಂದ ಸುಖ ಹೊಂದಾರ, ಹೆಂಗ ಸಾಮಾನುಗಳನ್ನು ನಾವು ಬಳಸ್ತೀವಿ ಹಂಗಂಗ ಸುಖದ ಪ್ರಮಾಣ ಜಾಸ್ತಿ ಆಗ್ತದೆ, ಕಡಿಮೆ ಆಗ್ತದೆ. ಮಹಾತ್ಮರೆಲ್ಲ ಸಾಮಾನುಗಳೇ ಸುಖ ಹೊಂದಿದ್ರು, ಏನು ಸ್ವರೂಪಾನುಭವ ಮಾಡ್ಕೊಂಡು ಸುಖ ಹೊಂದಿದ್ರು. ಭಾಳ ಲಗೇಜ್ ಇದ್ರೆ ಪ್ರವಾಸ ಸುಖಕರ ಸಾಗೋದಿಲ್ಲ. ಅತಿ ಲಗೇಜ್ ಮಾಡ್ಕೊಂಡೆ ಅಂದ್ರೆ ಬರೀ ಕಾಕೊಂಡ ಕುಂಡ್ರು ಎಲ್ಲಿ ಪ್ರವಾಸಕ್ಕೆ ಹೋದ ಭಾಳಷ್ಟು ಲಗೇಜ್ ಮಾಡ್ಕೊಂಡು ಕೂತೆ ಅಂದ್ರೆ ಯಾಕ್ರಿ ಇವ್ನ ಯಾರು ಕಾಯೋರೂಪ ಹಂಗೆ ಇದನ್ನ ಗಳಿಸಿದ ಯಾರು ಊಟ ಬಿಡ್ಕೊಂಡು ಕುಂದಂಗೆ ಎಲ್ಲಿ ಹೋಗಕ್ಕ ಇದನ್ನ ಮಿಕ್ಕಿ ನೋಡ್ಬಿಟ್ಟು ನನ್ನ ಆಸ್ತಿ ಏನಾದ್ರು ಹಾರಿತ್ತ, ನನ್ನ ಹೊಲ ಯಾರು ಮಾಡ್ಯಾರಲ್ಲ, ನನ್ನ ಮನೆಯಿಂದ ಯಾರೋ ಹೋಗಿದಾರಲ್ಲ, ಸಾಮಾನು ಎಲ್ಲ ಮಾಡೀನಿ ತಗೊಂಡು ಹೋಗಿದಾರಲ್ಲ, ಯಾಕ್ರಿ ಹಗಲಿ ರಾತ್ರಿ ಅವನ್ನ ಕಾಕೊಂತ ಕುಂತಿರ್ತೈತಿ. ಮನಿ ಬಿಟ್ಕೊಳ್ಳಿ ಹೊರಗೆ ಹೋಗ್ತೈತಿ, ಹೊಲ್ದಾಗಿಂದ ಅದ್ರಲ್ಲಿ ನೋಡ್ದೈತಿ, ಇಲ್ಲಿ ನೋಡಿ ಯಾಕ್ರಿ ಇದನ್ನ ಮಾಡುದ ನಿನ್ನ ಜೀವನ ಎಲ್ಲ ಇದ್ರಾಗ. ಎಲ್ಲ ವಿಷಯದ ಕಡೆ ಆರಾಮಿನ ಕಡೆ ಇರ್ತೇನೆ. ನಿನ್ಗೆ ಆರಾಮರ ಬೇಕಂತ ಆರಾಮಿನ ಕಡೆ ಕೊಡು. ವಿಷಯ ಆರಾಮಲ್ಲ, ಆರಾಮ್ ವಿಷಯ ಅಲ್ಲ, ವಿಷಯದಿಂದ ಆರಾಮಿಲ್ಲ. ಹೆಂಗ ಸಾಮಾನುಗಳನ್ನು ಗಳಿಸ್ತೇವೆ ಹಂಗ ಸುಖದ ಪ್ರಮಾಣ ಜಾಸ್ತಿ ಆಕೈತಿ, ಕಡಿಮೆ ಆಕೈತಿ. ಶರೀರ ಚೇತಾರ್ಥ ದಶೆಯಿಂದ ಸಾಮಾನುಗಳನ್ನು ಎಷ್ಟು ಬೇಕಷ್ಟ ಅವಲಂಬನೆ ಮಾಡುದ್ರೆ, ಆರಾಮಿನ ದಶೆಯಿಂದ ಯಾವ ಸಾಮಾನನ್ನು ಅವಲಂಬನೆ ಮಾಡುದು. ಅವುಗಳನ್ನು ಅವಲಂಬನೆ ಮಾಡಿದ್ರೆ ನಮ್ಮ ಸುಖ ಶಾಂತಿ ಇರ್ತೈತೆ. ಸಾಮಾನದೊಳಗೆ ಏನು ಇಲ್ಲ ಅನ್ನೋದು ಖಾತ್ರಿ ಆಗೋ ತನಕ ಅವುಗಳನ್ನು ಕೈ ಬಿಡೋದು ಆಗುದಿಲ್ಲ. ನಾವು ಸಾಮಾನುಗಳಿಂದ ಭಯಭೀತಿ ಕಳ್ಕೋತೀರ. ಬಹಳ ಸಂಗ್ರಾಮ. ಬಂದೂಕ ತಗೊಂಡಾನಂತ, ಯಾಕ್ರಿ ಸೇಫ್ಟಿಗೆ ಬಂದೂಕ ತಗೊಂಡಿ ಯಾಕ್ರಿ ಪ್ರಾಣ ರಕ್ಷಣೆ ಮಾಡ್ಕೋ. ಒಂದಿನ ಗೋವನ್ಕೊಪ್ಪದಾಗ ಇಲ್ಲಿ ತಡ್ಕೂರ್ ರಾಯನಗೌಡ ಶಾಸ್ತ್ರಕ್ಕೆ ಬಂದಿದ್ದ, ಬಂದೂಕ ತಗೊಂಡು ಗೂಟ್ ಹಾಕಿ ಬಂದು ಕುಂತಿದ್ದ. ನಿಂಬಲ್ಲಿ ಇರುದ ಮನುಷ್ಯಾಗ ಅವು ಇರುದ ನೋಡ, ಇಲ್ಲಿ ಹೋದಲೆಲ್ಲ ಅವ್ರಿಗೆ ಬಂದೂಕ ಅವ್ನು ಗೂಟ್ ಹಾಕಿ ಕುಂತಿದ್ದ. ಮಳಿ ಬಂದ್ ಸಿಡ್ಲು ಕಡಲ್ ಹೊಡ್ಯಾಕೈತಿ. ಎಲ್ಲಾರು ಹಂಗ ಅಲ್ಲೇ ಸರಿಯಾಗತ್ರ ಹಂಗ ಹೊರ್ತಕ್ಕೊಮ್ಮೆ ತಗೋರಿ ಗೌಡ್ರ ಬಂದೂಕ ಅದಕ್ಕೆ ಆತ್ಮ ಸಂರಕ್ಷಣೆಗೆ ಮಾಡ್ಕೊಂಡಿರಿ, ಅದನ್ನ ನೀನ್ ರಕ್ಷಣೆ ಮಾಡ್ತಿದ್ದೇನೆ ಬಂದೂಕ ಹಿಡ್ಕೋ ಸೇಫ್ಟಿಗೆ. ಅಲ್ಲ ಅದು ರಕ್ಷಣಾ ಆಗೋದಿತ್ತ ಎಲ್ಲಿ ಬೇಕಲ್ಲಿ ರಕ್ಷಣಾ ಆಕತಿ. ಶರೀರ ಪ್ರಾರಬ್ಧ ನಮ್ಗೆಲ್ಲ ನಾವು ಸೇಫ್ಟಿ ಮಾಡ್ಕೊಂಡಿವಿ ಅಂತ ನೀ ಮಾಡ್ಕೊಂಡು ಏನ್ ನಾವ್ ಮಾಡೋದೊಂದು ಅದು ಆಗೋದೊಂದು. ತಾನೊಂದು ಬಗೆದರೆ ದೈವ ಒಂದು ಬಗೆ. ಮ್ಯಾನ್ ಪ್ರಿಪೋಸಿಸ್ ಗಾಡ್ ಡಿಸ್ಪೋಸಿಷನ್. ಅನುಭವನ ಅದ ಅದಿಲ್ಲ. ನಾವೊಂದು ಬಗೆದರೆ ದೈವ ಒಂದು ಬಗೆ. ಎಲ್ಲ ನಾವು ಭದ್ರ ಮಾಡ್ಕೊಂಡೇವಿ. ನಾವು ಇನ್ಶೂರೆನ್ಸ್ ಇಳಿಸೇವಿ. ನಮಗ ಯಾಕ್ರಿ ನಮ್ಮ ಡಾಕ್ಟರ್ ಮನಿ ಡಾಕ್ಟರ್ ಅದನ್ನು ಯಾಕ್ರಿ ಮಾಡ್ಕೊಂಡಿರ್ತಾರೆ. ಫೋನ್ ಹೊಡೆದ ಕೂಡಲೇ ಬರ್ತಾನ ಡಾಕ್ಟರ್. ಅದಿಲ್ಲ ಎಲ್ಲಿ ಬೇಕಲ್ಲಿ ನಮಗ ಇದ ದವಾಖಾನೆ ಸವಲತ್ತುಗಳದಾವ. ಹೇಗೆ ಕೇಳಿ ಬರ್ತದೆ ನಮ್
ಈಗ ಜಡ್ ಬಂದ್ರೆ ಸಾಯ್ತಾರ ಅಂತ ಹೇಳ್ತೀನಿ. ನೀ ಆರಾಮ್ ಇರ್ತಾನೆ ಹೋಗ್ತೀರಿ ಯಾಕ್ರಿ ಆರಾಮ್ ಏನ್ ನಕ್ಕೋ ಅಂತ ಹೋದ್ರು ಹ್ಮ್ ಅತಿ ಸಂತೋಷ ಆದ್ರೂ ಹೋಗ್ತೈತಿ ಹೇಗ್ರಿ ಅತಿ ನಮ್ಗೆ ಏನಾರ ಹರ್ಷ ಆದಾಗ ಅಗದಿ ಆನಂದ ಆದಾಗ ಶರೀರ ಪರಿಣಾಮ ಆಗ್ಬಿಡ್ತೈತಿ ಅತಿ ಆತಂದ್ರ ಒಬ್ಬನ ಉದಾಹರಣೆ ಹೇಳ್ತಾರಲ್ಲ ಒಬ್ಬ ಲಾಟ್ರಿ ಟಿಕೆಟ್ ತಗೊಂಡಿದ್ದಂತ ಲಾಟ್ರಿ ಟಿಕೆಟ್ ತಗೊಂಡಿದ್ದಂತ ಅವ್ನ ಹೆಂಡತಿ ಪೇಪರ್ನ್ಯಾಗ ನೋಡ್ಯಾಳ ಅವಂಗ 20 ಲಕ್ಷ ಐತಿ 20 ಲಕ್ಷ ರೂಪಾಯಿ ಐತಿ ಅವಂಗ ಇನ್ನ ಮೊದಲ ನಮ್ಮ ಮನುಷ್ಯ ಹಾರ್ಟ್ ಇದ್ರ ನಮ್ಮ ಮನುಷ್ಯ ಇಳಿಕುಲಿ ಗಪ್ಪನ ಅನಾಹುತ ಆಕೈತಿ ಅಂತ ಫ್ಯಾಮಿಲಿ ಡಾಕ್ಟರ್ನು ಕರ್ಸ್ಯಾಳಕ್ಕೆ ಶೆಣ್ಯಾಕೆ ಡಾಕ್ಟರ್ ಹಿಂಗಾಗೈತ್ರಿ ನಮ್ಮ ಯಜಮಾನ್ರಿ ಹಿಂಗಾರು ಮಾಡಿ ತೋರಿಸ್ಬಿಡ್ತೀವಿ ಮತ್ತೆ ಗಜಕ್ಕೂ ಇದಕ್ಕೆ ಇದು ನಾವು ಇದಾಗೈತಿ ಇಲ್ಲ ನೀವು ಚಿಂತೆ ಬಿಡೋದನ್ನ ಎಲ್ಲ ಯೋಚನೆ ಮಾಡ್ತೇನೆ ಅವ್ನು ಡಾಕ್ಟರ್ ಅವನು ಆಫೀಸ್ನಿಂದ ಬಂದ ಟೈಮ್ಗೆ ಅವನ್ನ ಇಟ್ಕೊಂಡಿದ್ದಂತ ಡಾಕ್ಟರ್ ಮೊದ್ಲ ಅವ್ನು ಮಾಹಿತಿ ತಿಳಿಸಿ ಹೆಂಗಾರು ತಿಳಿಸಿರಂತ ಏನು ಸಾಹೇಬ್ರ ಏನು ಎಲ್ಲ ಆರಾಮ್ರಿ ಮಾತು ಲಾಟ್ರಿ ಟಿಕೆಟ್ ಅದು ತಗೋತೀರಿ ನೀವು ಅಂತ ಏನ್ ಬಿಡ್ರಿ ಹಂಗ ಮಾಮೂಲಿ ಇರೋದ ತಿಂಗಳ ಹಂಗ ಪಗಾರ ಆದಾಗ ಹತ್ತಿರ್ತೇವೆ ಅಂತ ಅವ್ನು ಹತ್ತಿದ್ರ ಅದು ಒಮ್ಮೆ ಹತ್ತಿಲ್ಲನ್ರಿ ಅಂತ ಎಲ್ಲಿ ಹತ್ಬೇಕು ಬಿಡ್ರಿ ಅದ ಹತ್ತಿದ್ರೆ ಏನ್ ಮಾಡ್ತೀರಿ ಅಂತ ಹತ್ತಿದ್ರಾಗ ಅರ್ಧ ನಿಮಗೆ ಕೊಡ್ತೇನ್ರಿ ಅಂತ ಏನ್ ಖರೇನರಿ ಇದು ಅಂತ ಹೌದು ಸತ್ಯವಾಗಿಯೂ ಕೊಡ್ತೇನೆ ನೀವು ಅರ್ಧ ಅನುಕೂಲ ಡಾಕ್ಟರ್ ಖಲಾಸ್ ಆತಂತ ಹಾ ಡಾಕ್ಟರ್ 10 ಲಕ್ಷ ನನಗೆ ಅದಕ್ಕೆ ಅಗದಿ ಆನಂದ ಅದನ್ನ ತಪ್ಪಿ ಅದು ಸತ್ಯ ಹಂಗ ಅತಿ ಆನಂದನೂ ಆಯ್ತು ಹಾಡೆಲ್ಲ ಅಲ್ಲೇ ಅಂದಿತ್ತು ಅದಕ್ಕೆ ಹಿಗ್ಗು ಕುಗ್ಗುಗಳನ್ನು ಹೊಂದಬಾರ್ದು ಎಲ್ಲದರಲ್ಲಿ ಸಮಭಾವದಿಂದ ಇರು ಹರ್ಷಾಮರ್ಷ ಭಯೋದ್ವೇಗವು ಮುಕ್ತೋ ಈ ಸಚನಿ ಪ್ರಿಯ ಹರ್ಷ ಆದಾಗೂ ಸುಧಾ ದುಃಖ ಆದಾಗೂ ಸುಧಾ ಸಮಾನ ಭಾವದಿಂದ ಯಾವತ್ತ ನಾವು ಜ್ಞಾನಿ ಮಾನಸಿಕ ಭಯಭೀತಿಗಳನ್ನ ಸಾಮಾನುಗಳು ಬಿಡಿಸ್ತಾವನು ಮರಣದ ಭೀತಿ ಸಾಮಾನುಗಳಿಂದ ಕಳ್ಕೋತೀನಿ ತಾನು ಯಾರು ತನ್ನ ನಿಜ ಏನು ಅನ್ನೋದು ತಿಳ್ಕೊಂಡಾಗ ಮರಣದ ಭೀತಿ ಹೋಗ್ತದೆ ಈಗ ಏನ್ ಮಾಡಿದ್ರು ಹೋಗುದು ನಿನ್ನನ್ನು ನೀ ತಿಳ್ಕೊಂಡ ಮ್ಯಾಗ ಯಮ ಬಂದ್ರೆ ಎದಿ ಬಿರ್ನೆ ಬಿರುವಂಗ ಒದರ್ಲಿ ಅಂತ ಶಿವಾನಂದ ಜನ ಯಮನ ಹೆದರಿಕೆ ಇಲ್ಲೈತಿ ಮರಣದ ಹೆದರಿಕೆ ಎಲ್ಲೈತಿ ಮರಣ ಯಾರಿಗೆ ನಾ ಎಂದೂ ಸಾಯವಲ್ಲ ಹುಟ್ಟಾಮಲ್ಲ ನನಗೆಲ್ಲೈತಿ ಮರಣದಲ್ಲಿ ಶರೀರ ನಾನಂತ ತಿಳ್ಕೊಂಡು ಮರಣದ ಆತ್ಮನ ನಾನು ಅಮೃತ ಸ್ವರೂಪನ ನಾನು ದೇವರ ನಾನು ಅಂತ ತಿಳ್ಕೊಂಡ ಮರಣದ ಭೀತಿ ಶಿವದಾರ ಜನಿವಾರ ಹಾಕೊಂಡು ಜನ ಮರದ ಹೆದರಿಕೆ ಉಳಿದಿಲ್ಲ ಶಿವದಾರ ಅಂತ ಯಾವ್ದಾರ ಹತ್ತಿ ಎಳಿ ಹಾಕೊಂಡಿ ಜನಿವಾರ ಅಂತ ಯಾವ್ದಾರ ದಾರ ಯಾವ್ದಾರ ಹತ್ತಿ ಎಳಿ ಹಾಕೊಂಡಿ ಅದಕ್ಕೆ ಜನಿವಾರ ಅಂತ ಜನ ಮರಣವನ್ನ ನಿವಾರಣೆ ಮಾಡುವಂಥದ್ದು ಅದ್ರ ಭಯ ಭೀತಿಯನ್ನ ತೆಗೆದು ಹಾಕುವಂಥದ್ದಕ್ಕೆ ಜನಿವಾರ ಅದಕ್ಕೆ ಶಿವದಾರ ಅಂತ ಸುಖದ ಸೂತ್ರ ಆನಂದ ಸೂತ್ರ ಅದನ್ನ ಎಲ್ಲಿ ಧಾರಣ ಮಾಡಕ್ ಬರುತ್ತೆ ಅಂತಃಕರಣ ಎರಡು ಕಲ್ಪನೆಗಳ ಮಧ್ಯಸ್ಥಿತಿಗಳು ಅದು ಶಿವದಾನ ಅದಕ್ಕೆ ಜನಿವಾರ ಅಂತ ನೀವು ಹತ್ತಿ ಹಾಕೊಂಡ್ರೆ ಶಿವದಾರ ಹಾಕೊಂಡ್ರಿ ಜನಿವಾರ ಹಾಕೊಂಡ್ರಿ ಹತ್ತಿ ಹಾಕೊಂಡ್ರಿ
ಬಾಯದಲ್ಲಿ ಏನ್ಕೇನಾರ ಮಾಡ್ಕೊತ ಅವ್ರು ಬರ್ಬಿತಿ ಹೋಗ್ತೀನಿ ಹತ್ತಿಳಿ ಹಾಕೊಂಡ್ರು ನಾವು ಬ್ರಾಹ್ಮಣ ಇದನ್ನ ಹಾಕೊಂಡ್ರೆ ಶಿವದಾರ ನಮ್ಮ ಲಿಂಗಾಯತ ಲಿಂಗಾಯತರ ಅವ್ನಿಗೆ ಏನು ಹೊಲಸನಾರ ಯಾಕ್ರಿ ಲಿಂಗ ಅಂದ್ರೆ ಜ್ಞಾನ ಯಾವ ಜ್ಞಾನ ನಿಜದ ಜ್ಞಾನ ಆತ್ಮಜ್ಞಾನ ತಿಳುವಳಿಕೆಗಳು ಅವ ಲಿಂಗ ಅಂತ ಏನ್ ಸ್ವರೂಪ ಜ್ಞಾನವನ್ನು ಮಾಡ್ಕೊಂಡವ ಅವನ ಹರ್ವ ಅವನ ಮುಸಲ್ಮಾನ್ ಏನ್ ದುಃಖದಿಂದ ಬಿಡುಗಡೆ ಅದಾವ ಏನ್ ಮದ್ವಿ ಮಾಡ್ಕೊಳ್ಳೆ ಇದ್ರೆ ಬ್ರಹ್ಮಚಾರಿ ಅನ್ನೋದಿಲ್ಲ ಅವನು ಬ್ರಹ್ಮದ ಕಡೆಗೆ ಯಾವನ ಮನಸ್ಸು ನಡೀತಿರ್ತದೆ ಅವನು ಬ್ರಹ್ಮಚಾರಿ ಅಂತ ಬ್ರಹ್ಮಚರತಿ ಬ್ರಹ್ಮಚಾರಿ ಅಂತ ಯಾವನ ಮನಸ್ಸು ವಿಷಯಾದಿಗಳಿಂದ ಹಿಂದಕ್ಕೆ ಸರುದು ಬ್ರಹ್ಮಾಕಾರ ಆಗಿ ಪ್ರಯತ್ನ ಮಾಡ್ತೈತೆ ಅವನು ಬ್ರಹ್ಮಚಾರಿ ಅಂತ ಮದುವೆ ಮಾಡ್ಕೊಳ್ಳೆ ಇದ್ದ ಅವನು ಬ್ರಹ್ಮಚಾರಿ ಅವ ಅವಿವಾಹಿತ ಅನ್ಬೋದು ಯಾಕ್ರಿ ಮದುವೆ ಮಾಡ್ಕೊಳ್ಳೆ ಇದ್ದ ಬ್ರಹ್ಮಚಾರಿ ಅನ್ನಕ್ ಬ್ರಹ್ಮಚಾರಿ ಅರ್ಥ ಬೇರೆ ಮದುವೆ ಆದರೂ ಬ್ರಹ್ಮಚರ್ಯದಿಂದ ಇರ್ಲಿಕ್ಕೆ ಬರ್ತದೆ ಮದುವೆಗೂ ಬ್ರಹ್ಮಚರ್ಯಕ್ಕೂ ಯಾವ ಸಂಬಂಧ ಇಲ್ಲ ಏನ್ ಬರೀ ಒಂದ್ ಇಂದ್ರಿಯ ನಿಗ್ರಹ ಮಾಡ್ಕೊಂಡ್ರೆ ನೀವು ಬ್ರಹ್ಮಚಾರಿ ಯಾಕ್ರಿ ಜ್ಞಾನ ಆಗೈತೇನೆ ನಿನಗೆ ಬ್ರಹ್ಮಭಾವದಲ್ಲಿ ಮನಸ್ಸು ನಿಲ್ಲಿಸ್ಬೇಕಾಕೈತೇನೆ ಯಾರು ಹೆಣ್ಣು ಕೊಟ್ಟಿಲ್ಲ ಅದಕ್ಕೆ ಬಿಟ್ಟಿದ್ದೀವಿ ಅನುಕೂಲ ಆಗಿಲ್ಲ ಅಂತ ಬಿಟ್ಟಿದ್ದೀವಿ ಹೌದಿಲ್ಲ ಏನಾದ್ರು ತೊಂದ್ರೆ ಇರ್ಬೇಕು ಅದಕ್ಕೆ ಬಿಟ್ಟಿದ್ದೀವಿ ಹಾ ಮದುವೆ ಮಾಡ್ಕೊಳ್ಳಿದ್ದಕ್ಕೆ ಇದಕ್ಕೆ ಏನು ಜ್ಞಾನ ಆಗೈತೆ ಏನು ಸಂಸಾರಿ ರೀ ಮಕ್ಕಳು ಮರಿ ಅದಾವ ಜ್ಞಾನ ಹಿಂದಿನ ಋಷಿ ಮುನಿಗಳೆಲ್ಲ ಸಂಸಾರಿಕರ ಇದ್ದಿಲ್ಲ ಅವರು ಮಕ್ಕಳ ಸಮೇತ ಎಲ್ಲ ಇದ್ದು ಜ್ಞಾನ ಸ್ಥಿತಿಯನ್ನು ಪಡೆದ್ರಿಲ್ಲ ನಮ್ಮ ಹಿಂದಿನ ಋಷಿ ಮುನಿಗಳೆಲ್ಲ ಅವ್ರಿಗೆ ಹೆಂಡ್ರು ಗಂಡ್ರು ಇದ್ರಿಲ್ಲ ನೀತಿದ್ದಾಗ ಜ್ಞಾನ ಆಗೋದಿಲ್ಲ ಗಾಂಡಿದ್ದಾಗಿ ಜ್ಞಾನ ಆಗೋದಿಲ್ಲ ಮಕ್ಕಳಿದ್ದಾಗ ಜ್ಞಾನ ಆಗೋದಿಲ್ಲ ಕೃಷ್ಣಗೆ ಎಷ್ಟು ಮಂದಿ ಅಂದ್ರಿದ್ರು ಹೇಗ್ರಿ ಮೊಹಮ್ಮದ್ ಪೈಗಂಬರ್ 9 ಮಂದಿ ಅಂದ್ರಿದ್ರು ಏನ್ ಮೊದಲೇಕ ತಾನು ಒಬ್ಬ ಸೌಕಾರ ಮನ್ಯಾಗ ಒಬ್ಬ ಕಾರ್ಕೊಂಡಿದ್ದ ಮತ್ತ ಅವನು ಪ್ರಾಮಾಣಿಕ ತನಕ ಮೆಚ್ಚಿ ಅವರು ಆಕೆ ಗಂಡ ತೀರ್ಕೊಂಡ ದೊಡ್ಡ ಶ್ರೀಮಂತ ಮಹಿಳೆ ಅಲ್ಲಿ ಕೆಲಸ ಮಾಡ್ತಿದ್ದನು ಇವನು ಪ್ರಾಮಾಣಿಕ ತನಕ ಮೆಚ್ಚಿ 25 ವರ್ಷ ಹೋಗಿ ಆಕೆ 40 ವರ್ಷ ಆ ಮಹಿಳೆ ಅವನು ಲಗ್ನ ಮಾಡಿದ ಅವನು ಪ್ರಾಮಾಣಿಕ ತನಕ ಮೆಚ್ಚಿ ಆದ್ರೂ ಅವು ಜ್ಞಾನ ಸಮಾಜ ತಹಜುದ್ ನಮಾಜ್ ಪೈಗಂಬರ್ ಏನ್ ಅವ ದೇವತಾ ಪುರುಷ ಮನಸ್ಸು ಹೆಂಗಿತ್ತು ಪವಿತ್ರವಾಗಿತ್ತು ಅದು ಶರೀರ ಪ್ರಾರಬ್ಧ ಮಕ್ಕಳು ಮರಿ ಹೆಂಡ್ರು ಗಂಡ್ರು ಎಲ್ಲ ಪ್ರಾರಬ್ಧ ಅನುಸಾರವಾಗಿ ಬರ್ತದೆ ಹಾಗಾಗಿ ಸಣ್ಣ ಭೇಟಿ ಹಾಕವು ಇಲ್ಲ ಭೇಟಿ ಹಾಕವು ಪ್ರಾರಬ್ಧ ಹಣೆ ಬರದಾಗಿದ್ರೆ ಅವು ಕೂಡ್ತಾವು ಇಲ್ಲ ಮತ್ತೆ ಆಗತ್ತಾವ ಅವು ಕಾಯಮದ್ದು ಅಲ್ಲ ಉಳ್ದಾವ ನಾವು ಯಾವ ಜನ್ಮ ಹೆಂಡ್ರು ಗಂಡ್ರು ಮಕ್ಕಳು ಮರಿ ಉಳ್ದಾವ ಶರೀರ ನಿಂದ ಶರೀರನ ನೀವು ಈ ಸಂಬಂಧಿಗಳು ಎಲ್ಲ ಏನ್ ಸಾಯ್ತವೆ ತನ್ನ ನಿಜ ಸ್ವರೂಪವನ್ನು ಹೊಂದಲಿಕ್ಕೆ ವಿಷಯದ ವ್ಯಾಮೋಹ ಅಡ್ಡಿಯನ್ನು ಉಂಟು ಮಾಡ್ತದೆ ಅದಕ್ಕೆ ವಿಷಯದ ವ್ಯಾಮೋಹವನ್ನು ತೆಗೆದು ಅದಕ್ಕೆ ಪ್ರಯತ್ನ ಮಾಡು ವಿಷಯ ವ್ಯಾಮೋಹವನ್ನು ಹೊಡೆದು ಹಾಕ್ಲಿಕ್ಕೆ ಪ್ರಯತ್ನ ಮಾಡು ನಿರಂತರ ಈ ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸದ ತೊಡಗಿದಾಗ ವಿಷಯದ ವ್ಯಾಮೋಹ ಕಡಿಮೆ ಇದು ನಡಿಲಿಲ್ಲ ಅಂದ್ರೆ ಅದ್ರ ಹಾವಳಿ ಹಚ್ಚುತ್ತೆ ಸರಿಯಾದ ರೀತಿಯೊಳಗೆ ಈಗ ಯೋಗ್ಯ ವೇಳೆ ಇದೆ ಸರಿಯಾಗಿ ಆತ್ಮಾನಾತ್ಮ ವಿಚಾರದ ಅಭ್ಯಾಸದ ತೊಡಗಿ ಅದ್ರ ವ್ಯಾಮೋಹವನ್ನು ಕಡಿಮೆ ಮಾಡ್ಬೇಕು
ವಿಷಯದಿಂದ ಸುಖ ಶಾಂತಿ ಸಿಗುವುದಿಲ್ಲ ಅನ್ನೋ ತಿಳುವಳಿಕೆ ಎಷ್ಟು ಜನರಿಗೆ ಆಗೈತಿ. ಎಲ್ಲೋ ಒಬ್ಬ ವಿವೇಕವಂತ ಏನ್ ದಿನ ಅದನ್ನ ಹೇಳ್ತೇವೆ ಕೇಳ್ತೇವೆ ಅನ್ನೋರ್ಗೆ ಆಗೈತೇನೆ. ಇದು ಬಾಳೆದ ಮ್ಯಾಗಿನ ಆಸಕ್ತಿ ಹೋಗೈತಿ. ಹೌದು, ಗಂಡನಾಗ ಅದನ್ನ ಇಟ್ಕೊಂಡು ಎಲ್ಲೋ ಒಬ್ಬರಿಗೆ ಕಶ್ಚಿದ್ದೀರ ಅಮೃತತ್ವ ನಿಶ್ಚಿನ್ನ ಆವೃತ್ತ ಚಕ್ಷುವಾತ್ಮ ಎಲ್ಲೂ ಒಬ್ಬ ತೀರ ಇದ್ರ ಮ್ಯಾಗಿನ ಆಸಕ್ತಿಯನ್ನು ತೆಗೆದಾಕಿ, ವಿಷಯದ ವ್ಯಾಮೋಹವನ್ನು ತೆಗೆದಾಕಿ ಅಂತರ್ಮುಖ ವೃತ್ತಿ ಹೋಗಿ ತನ್ನ ಆನಂದದ ಅನುಭವವನ್ನು ಮಾಡ್ಕೊಂಡು ಸುಖವನ್ನು ಎಲ್ಲೋ ಒಬ್ಬ ಜಗತ್ತಿನ ಏನ್ ದುರ್ಲಭ. ಏನ್ ತಮೀತಂ ದುರ್ದರ್ಶನಂ ಗೂಢಂ ಅನುಪ್ರವಿಷ್ಟಂ ಗುಹಾಯಿತಂ ಗೌವರಿಷ್ಟಂ ಪುರಾಣಂ ದೇವಂ ಮತ್ವಾ ಧೀರೋ ಹರ್ಷಶೋಕೋ ಜಹಾತಿ. ಅತಿ ಗೌಪ್ಯವಾದಂಥದ್ದು, ಗೂಢವಾದಂಥದ್ದು ಗೌಹರ, ಹೃದಯ ಗೌಹರದಲ್ಲಿ ಒಳಗ ಒಳಗ ಇದ್ದಂಥ ಆ ನಿಜವಾದ ಪುರಾಣಂ ಯಾವಾಗಲೂ ಇದ್ದಂಥದ್ದು, ಸದಾ ಇದ್ದದ್ದು, ಯಾವ್ದು ಹೊಸದಾಗಿದ್ದಲ್ಲ, ಯಾವಾಗಲೂ ಇದ್ದು ಬಿಟ್ಟಿತ್ತು ಅಂತ ಆ ಆನಂದದ ಸ್ಥಿತಿಯನ್ನು ಎಲ್ಲೂ ಧೀರರಾದಂಥವರು ವಿಷಯದ ವ್ಯಾಮೋಹವನ್ನು ಸರಿಸಿ ಆ ಆನಂದದ ಅನುಭವವನ್ನು ಮಾಡಿಕೊಂಡು ಈ ಸುಖ ದುಃಖಗಳಿಂದ ಉಪಹಾರ ಆಗ್ತವೆ, ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ತವೆ. ಜ್ಞಾನವನ್ನು ಮಾಡಿಕೊಂಡಂತಹ ಧೀರ ವೃತ್ತಿಗೆ ಹರ್ಷ ಮತ್ತು ಶೋಕಗಳು ಇರುವುದಿಲ್ಲ. ಮಾನವ ಜನ್ಮಕ್ಕೆ ನಾವು ಬಂದ ಮೇಲೆ ಏನು ಲಾಭ ಮಾಡ್ಕೋಬೇಕನ್ನು ಹೊಡೆದಕ್ಕನ್ನು ಮನುಷ್ಯ ಕುಲದ ಜನದ ಲಾಭ ಎದ್ರೊಳಗೈತಿ. ದುಡ್ಡು ದುಗ್ಗನಿಗಳು ಸುದ್ರಾಗೈತು, ಎಕರೆ ಹೊಲ ಹಿಡಿಯೋದ್ರಾಗೈತು, ಅಧಿಕಾರ ಹೊಂದೋದ್ರಾಗೈತು, ಮಕ್ಕಳು ಮರಿ ಹಿಡಿಯೋದ್ರಾಗೈತು, ಉಣ್ಣೋದು ತಿನ್ನೋದ್ರಾಗೈತೇನ, ನೋಡುವುದ್ರಾಗ ಕೇಳುವುದ್ರಾಗ ಮುಗಿಸೋದ್ರಾಗ ಮುಟ್ಟೋದ್ರಾಗೈತೇನ, ವಿಷಯೇಂದ್ರ ಸಂಪರ್ಕ ಹೋಗದಾಗ ಲಾಭ ಐತೇನ. ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಏನ್ ಮಾಡಿದೆ? ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು. ಏನ್ ಲಾಭ? ಲಾಭ ಅಂದ್ರೆ ಇಲ್ಲಿ ಆನಂದದ ಲಾಭ. ಏನ್ ಮಾಡಿದ್ರೆ ಆಕೈತೆ ಅದು? ವಿಷಯದ ವ್ಯಾಮೋಹವನ್ನು ಬಿಡುವುದಿಲ್ಲ. ತಾನೆಲ್ಲದನ್ನೆಲ್ಲ ಬಿಟ್ಟು ತಾನು ಯಾರಿದ್ದನೋ ಸರಿಯಾದ ತಿಳುವಳಿಕೆ ಮಾಡ್ಕೊಂಡು ಮನುಷ್ಯನ ಕುಲದ ಜನದ ಲಾಭ ತಾನಾರಂಭದ ನಾನಾ ಆನಂದ ಸ್ವರೂಪ ಇದ್ದೇನೆ, ಆ ಜ್ಞಾನ ದಿವ್ಯ ಜ್ಞಾನ ಆತು ಅಂತಂದ್ರೆ ಎಲ್ಲಷ್ಟು ಅವಾಗ ದುಃಖ ಹೋಗಿಲ್ಲ, ಯಾವ ತೊಂದರೆನೂ ಇಲ್ಲ, ತಾಪತ್ರಯಗಳೆಲ್ಲ ಹೋಗಿ. ಮನಸ್ಸು ಸುಮ್ಮನೆ ಇದ್ರೆ ಅದ್ರೊಳಗೆ ತನಗೆ ಬೇಕಾದದ್ದು ಇದ್ದೇ ಇರ್ತದೆ ಅನ್ನೋದು ಹೊಳಿತೆ ಅಂದ್ರೆ ಮನಸ್ಸು ಸುಮ್ಮನೆ ಆಗೈತೆ. ಮನಸ್ಸು ಏನಕ್ಕಿನ್ನಾರ ಕಲ್ಪನಾ ಹಾಕೊಂತ ಇದ್ದಾಗ ಆರಾಮ ಇರ್ತೈತಿವ, ಕಲ್ಪನಾ ಹಾಕೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಆರಾಮ ಇರ್ತೈತಿವ. ಇದು ಹೆಚ್ಚಾಗಿ ಏನಕ್ಕಿನ್ನಾರ ಮಾಡ್ತಿರ್ತೈತೇನ ಮನಸ್ಸು? ತಾ ಏನ್ ಮಾಡ್ತೈತಿ ಅದು ಮನುಷ್ಯಗೆ ಇರ್ತೈತಿ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ರೆ ಆರಾಮನೆ ಇರ್ತೈತಿ. ಏನಾರ ಮಾಡೋದು ಹಗರಾಗೈತಿ, ಮಾಡೋಲ್ಲೇ ಇರೋದು ಬಿಗಿ ಆಗೈತಿ. ಮನಸ್ಸು ಏನು ಮಾಡ್ದಂಗೆ ಇರ್ಸಾಕಡಿ, ಸುಮ್ಮನೆ ಇರ್ಸೋದು ಅದೇ ಯೋಗ. ಚಿತ್ತವೃತ್ತಿ ನಿರೋಧಸ್ತು ಯೋಗ. ಮನುಷ್ಯನ ಹರಿದಾಟ ನಿಲ್ಲಿಸುವುದನ್ನ ಯೋಗ. ಮನುಷ್ಯನ ಹರಿದಾಟ ವಿಚಾರದ ಬಂದೋಬಸ್ತಿಯಿಂದ ಶಾಶ್ವತವಾಗಿ ನಿಲ್ತೈತಿ. ಹಠದಿಂದ ಅದು ತಾತ್ಪೂರ್ತಿಕ ಎಲ್ಲಿ ತನಕ ಪ್ರಾಣಾಯಾಮ ಮಾಡಿ ಕುಂಭಕ ಮಾಡಿ ನಿಂದಿರ್ಸ್ತಿ ಅಲ್ಲಿ ಮಠ ನಿಂದಿರ್ತೈತಿ. ಯಾಕ್ರಿ ಮತ್ತದು ಇಳಿತಂದ್ರೆ ಮತ್ತು ಮೊದಲಿಗಿಂತ ವೇಗದಿಂದ ಮತ್ತು ಜಿಗಿದು ಬರ್ತದೆ. ವಾಸನಾದಿಗಳಿರ್ತಾವೆ, ನಾಶ ಆಗಿರ್ತದೆ. ಯಾಕೆ? ಮುಗುಣೇನ ಗಾಳಿ ಒಳಗೆ ವಾಸನ ಆಗಿಲ್ಲ, ಮನಸ್ಸಿನೊಳಗದು. ಅವು ವಿಚಾರದಿಂದ ನಾಶಕ್ಕೆ ಹೊರತು ಪ್ರಾಣಾಯಾಮ ಮಾಡೋದ್ರಿಂದ ಹಠಯೋಗ ಮಾಡೋದ್ರಿಂದ ಸಾಧ್ಯ. ಅಂತಃಕರಣ ಎಲ್ಲಿ ತನಕ ನಮಗೆ ಸ್ವಚ್ಛ ಆಗೋದು ಅಲ್ಲಿ ತನಕ ನಮಗೆ ಇರುವಿನ ಅನುಭವ ಮಾಡ್ತದೆ.
ಅಂತಃಕರಣ ಸ್ವಚ್ಛ ಆಗ್ಬೇಕಾದ್ರೆ ಭೋಗ ವಾಸನೆಗಳೆಲ್ಲ ಕ್ಷೀಣ ಆಗುತ್ತೆ. ಅವಾಗ ಅಂತಃಕರಣ ಸ್ವಚ್ಛ. ವಾಸನೆಗಳಿಂದ ಅಂತಃಕರಣ ಮಲಿನ ಆಗಿದೆ. ಭೋಗಾಸಕ್ತಿ ಹೃದಯದ ಭೋಗೇಚ್ಛೆ ತೊರೆಯಿದೆ. ಅದಕ್ಕೆ ಅಂದ ಭೋಗ ವಾಸಗಳಿಂದ ಹೃದಯದ ತಗೊಂತ ಒಳಗ ಮನಿ ಮಾಡಿಬಿಟ್ರು. ಏನ್ ಆರಾಮ್ ನಿಮ್ಮೊಳಗ ಐತಿ ಏನ್ ಹೊರಗೈತಿ? ನಿಮ್ಮೊಳಗ ಆರಾಮ್ ಇದ್ರೆ ಹೊರಗೆ ಯಾಕೆ ಹುಡುಕ್ತೀರಿ? ಹಂಗಾರೆ ಆನಂದಕ್ಕೆ ಆನಂದ ಬೇಕಾಗೈತಿ ಏನ ಮನಸ್ಸಿಗೆ ಆನಂದ ಬೇಕಾಗಿತ್ತು? ಕೈಕಾಲಿಗೆ ಮೊಣಕಾಲ್ ಪಾಟಿಗೆ ತಲೆ ಗೂಡಿಗೆ ಬೇಕಲ್ಲ ಆನಂದ? ಮನಸ್ಸಿಗೆ ಬೇಕಾಗಿತ್ತು. ಆನಂದದ ಗುರ್ತ ಮಾಡ್ಕೋಬೇಕಾದ್ರೆ ಯಾವ್ದಾರ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಬೇಕಾಗ್ತಾವ. ಎದ್ರ ಮುಖಾಂತರ ಗುರ್ತ ಮಾಡ್ಕೊಂಡೆ ಅದನ್ನ? ಕಣ್ಣಿಗೆ ಹತ್ತದೇನ ಆನಂದ? ಕಿವಿಗೆ ಹತ್ತದೇನ? ಮೂಗಿಗೆ ಹತ್ತದೇನ? ನಾಲಿಗೆಗೆ ಹತ್ತದೇನ? ಸ್ಪರ್ಶಕ್ಕೆ ಹತ್ತದೇನ? ಯಾವ ಇಂದ್ರಿಯಗಳಿಗೂ ಹತ್ತದಿಲ್ಲ. ಆಯಾ ಇಂದ್ರಿಯಗಳಿಗೆ ವಿಷಯ ಹತ್ತತಿ, ಸುಖ ಹತ್ತದಿಲ್ಲ. ನಾಲಿಗೆಗೆ ಏನತ್ತೈತಿ? ಉಪ್ಪು ಖಾರ ಹುಳಿ ಹತ್ತೈತಿ, ಸುಖ ಏನಾರ ಹತ್ತೈತಿ? ಮೂಗಿಗೆ ಸುವಾಸನೆ ದುರ್ವಾಸನೆ ಹತ್ತೈತಿ, ಕಣ್ಣಿಗೆ ರೂಪ ಹತ್ತೈತಿ, ಕಿವಿಗೆ ಗಾಯನ ಹತ್ತೈತಿ, ಸುಖ ಏನಾರ ಹತ್ತೈತಿ? ಯಾವ ಇಂದ್ರಿಯಗಳಿಗೂ ಅದು ಗೋಚರಿಸಲಾರ. ಅದು ಕೇವಲ ಅನುಭವ ಗಮ್ಯದ. ಎಲ್ಲಿ ತನಕ ತಾನಲ್ಲದಂತಹ ವಸ್ತುವನ್ನು ಇಟ್ಕೊಂಡಿರ್ತೇವಿ ಅಲ್ಲಿ ತನಕ ನಮಗೆ ಸಮಾಧಾನ. ಕೈ ಬಿಡಿ. ದೊಡ್ಡ ಶಾಣ್ಯ ಏನಿದ್ದೆ ಅದ್ರ ಬಿಟ್ಟು ಎಲ್ಲದನ್ನ ಏನಂತ ತಿಳ್ಕೊಂಡು ನೀ ಎಲ್ಲದನ್ನ ತಿಳ್ಕೊಂಡು ಎಲ್ಲದಕ್ಕ ನಡ್ಕೊಳಕ್ ನಿನ್ನಲ್ಲಿ ನಾವು ರೂಪ ಆರೋಪ ಮಾಡ್ಕೊಂಡು ಕೂತಿ ಅನ್ಯದ್ರಾಗ ದೇವರಲ್ಲಿ ಅದನ್ನ ಮಾಡ್ಕೊಂಡು ಅದ್ರ ಕಣ್ಣು ಹೈತಾರೆ. ಯಾರು ದೇವ್ರಿಗೆ ಇಂಥ ಅದ ಆಕಾರ ಐತೆ ಅದನ್ನ ಶೃಂಗಾರ ಮಾಡ್ಬೇಕು ಸುಡ್ಗಾಡಿ ನೀನು ಹೇಗ್ರಿ? ಶರೀರ ಐತಿ, ದೇವ್ರಿಗೆ ಶರೀರ ಐತಿ. ಶರೀರ ಇತ್ತಂದ್ರೆ ಅದು ಹೋಗೋತಿತ್ತು. ಹೇಗ್ರಿ? ಶರೀರ ಸಂಕಟ ಕೊಡ್ತೈತೇನು ಸುಖ ಕೊಡ್ತೈತೆ? ಆ ದೇವ್ರಿಗೆ ಶರೀರ ಕಲ್ಪನೆ ಮಾಡ್ಕೊಂಡು ಆ ಶರೀರ ಸುಖ ಕೊಟ್ಟದೇನು? ಆ ಶರೀರದಾಗ ಏನ್ ತುಂಬಿರ್ತೈತಿ? ಏನ್ ತುಂಬಿರ್ತೈತಿ ಅಲ್ಲಿ? ಶರೀರ ಅಂದ್ರೆ ಪಂಚಭೂತಾರಿ ಅಂತ ತಯಾರಾಗಲ್ಲ. ಏನ್ ಯಾವ್ದಾರ ದೇವ್ರು ಬಂದು ನಿಮ್ಗೆ ಆನಂದ ತೋರಿಸ್ತೀನಿ? ಯಾವ್ದಾರ ವಿಶ್ವವಿದ್ಯಾಲಯದವ್ರು ಕಲಿಸಿದ್ರೆ ನಿಮ್ಗೆ ಆನಂದ? ಸಾಲಿ ಕಲ್ತಿರೋದು ಹತ್ತದಿಲ್ರಿ. ಇದು ಪುಸ್ತಕಿ ವಿದ್ಯೆ ಅಲ್ಲ. ಮಸ್ತಕದಿಂದ ಬಂದದ್ದು, ಪುಸ್ತಕದಿಂದ ಬಂದದ್ದಲ್ಲ. ನೀ ಪುಸ್ತಕದಾಗ ಎಷ್ಟು ತತ್ವಜ್ಞಾನದ ಎಷ್ಟೋ ಲಕ್ಷ ಹೆಪ್ಪತ್ತಿಗೆಗಳನ್ನು ಓದಿದ್ರು ನಿಜವಾದನೆ ಆತ್ಮ ಏನು ಅನ್ನೋದನ್ನು ತಿಳಿಸಿಕೊಡಲಾಗುವಂತ ಯಾರೋ ಬರ್ದಾರ. ಏನು ಉಪಯೋಗ ಇಲ್ಲ ಪುಸ್ತಕದ ಜ್ಞಾನ. ಕಿತಾಬಿ ಕೀಡೆ ಪುಸ್ತಕದ ನೋಡ ಎಷ್ಟು ಓದಿರ ಏನು? ಅದು ಬುದ್ಧಿ ಶಾಣೆತನ. ಅದೆಲ್ಲ ಅಡಿಗದಾಗಿದೆ ಅನುಭವ ಗೊತ್ತೈತಿ. ಬುದ್ಧಿ ಎಲ್ಲ ವ್ಯವಹಾರ ಎಲ್ಲ ಬಂದ್ ಆದಾಗಿದೆ ಅವಾಗ ಆನಂದದ ಶುರುವಾತ. ಆರಾಮ್ ಬೇಕಂತ ಮನುಷ್ಯಗೆ ಅಂತದೆ. ಆರಾಮ ಬೇಕನ್ನೋದಿಲ್ಲ, ಮನುಷ್ಯಗೆ ಆರಾಮ್ ಬೇಕಾಗಿದೆ. ಆನಂದದ ಅನುಭವ ಏನದ ನೋಡ್ರಿ, ಎಲ್ಲಾ ಜನರಿಗೂ ಒಂದೇ ಅದು. ಎಲ್ಲಾ ಕಾಲದವ್ರಿಗೂ ಎಲ್ಲಾ ದೇಶದವ್ರಿಗೂ ಒಂದು. ನಮಗ ಆನಂದ ಸೇರೋದಲ್ಪ ಅನ್ನೋರು ಯಾರು ಅದಿಲ್ಲ. ಅದನ್ನ ಬಿಟ್ಟು ಉಳ್ಗಿದ್ ಯಾವ್ದು ಸೇರೋದಲ್ಪ ಅದಿಲ್ಲ. ಯಾವ ಸಾಮಾನು ಬೇಕಾಗಿಲ್ಲ, ಅದಿಲ್ಲ ಯಾವ್ದು ಬೇಕಾಗಿಲ್ಲ.
ವಿಶ್ವದಾದ್ಯಂತ ಬಲ್ಲವನ್ನೆಲ್ಲ ಕೇಳ್ಕೊಂಡು ಬಂದು ಹೇಳಿ ನೀವು ಯಾವ ಶಾಸ್ತ್ರ ಆನಂದ ತಯಾರು ಮಾಡಿ ತಿನಿಸಿ ಸವೇಚ್ಛತೆ ಆನಂದದ ಅನುಭವ ಯಾವಾಗ ಕಲ್ಕೊಂಡ್ರಿ ಅಂದ್ರೆ ನೆನಪು ಮಾಡ್ಕೋರಿ ನೀವ ಒಂದರ ಮಾತು ಗಟ್ಟಿಯಾಗಿ ಉಳಿಬೇಕ್ರಿ ಇದು ಹಾಳ ಸಂತಿ ತಗೊಂಡು ಏನ್ ಮಾಡೋದು ಆನಂದದೊಳಗೆ ಯಾವ್ದಾರ ಗದ್ಲ ಕಂಡಿ ಏನಲ್ಲಿ ಸುಮ್ಮನೆ ಇದ್ದಾಗ ಆನಂದದ ಅನುಭವ ಪ್ರತಿಯೊಬ್ಬರಿಗೂ ಅದು ಅನುಭವ ಬರುತ್ತೆ ನಿನ್ನೊಳಗೆ ನೋಡ್ಕೊಂಡು ಸವಿ ಹಚ್ಕೊಂಡದನ್ನ ಎರಡನೇದವ್ರು ಬಂದು ಕೊಡಂದ್ರಿ ಯಾರು ಕೊಡ್ಬೇಕ್ರಿ ಆ ದೇವ್ರು ಈ ದೇವ್ರು ಅಂತ ಕೂಡ ಬದುಕು ಎಲ್ಲಾ ದೇವ್ರು ಕಡುಬು ಖರ್ಚಿಕಾಯಿ ಬಿಟ್ಟೇನು ಎಲ್ಲ ನೀನ ಮಾಡಿದ್ದು ಒಂದ್ ಖರ್ಚಿಕಾಯಿ ತಯಾರು ಮಾಡಿ ಕೊಡ ನಾವು ದೇವ್ರಿಗೆ ಆನಂದ ಏನ್ ತಯಾರು ಜಗತ್ತು ತಿದ್ದದ್ರೊಳಗೆ ನಿನ್ನ ಶರೀರ ಹೋತಂದ್ರೆ ಜಗತ್ತು ತಿದ್ದಬೇಕನ್ನೋ ವಾಸನಾಂಗ ಉಳಿತಾರೆ ನಿನ್ನಲ್ಲಿ ತಿದ್ಕೋ ಜಗತ್ತು ತಿದ್ದೇನು ಆಗದ ಮಾತದು ಜಗತ್ತು ತಿದ್ದು ನಿನ್ನ ಮೊದಲು ನೀ ತಿದ್ಕೋ ಜಗತ್ತು ಉಳಿದ ನೋಡೋಣ ಜಗತ್ತಿನ ಗೊಡವೆ ನಿನಗೆ ಬೇಡ ನಿನ್ನ ದಾರಿ ನೀನು ನೋಡಿಕೊ ಜಗತ್ತಿನ ಕಡೆ ನೀ ಲಕ್ಷ ಕೊಡಬೇಡ ಜಗತ್ತೆಲ್ಲ ನಿನ್ನ ಕಡೆ ಲಕ್ಷ ಕೊಡುವ ಜ್ಞಾನ ಸ್ಥಿತಿಯನ್ನು ಪಡಿ ಜಗತ್ತೆಲ್ಲ ನಾಯಿ ಹಂಗೆ ನಿನ್ನ ಬೆನ್ನು ನಿನ್ನ ನಿಜವನ್ನು ನೀನು ತಿಳಿದ ಕ್ಷಣವೇ ಜಗತ್ತು ನಾಯಿಯಂತೆ ಕಾಲು ನೆಕ್ಕುತ್ತಾ ನಿನ್ನ ಬೆನ್ನು ಹತ್ತುತ್ತದೆ ಅಂತ ರಾಮತೀರ್ಥ ಹೇಳ್ಯಾರ ಸ್ವಾಮಿ ರಾಮತೀರ್ಥ ಈ ವಿಷಯದಿಂದ ತೋರುವಂತಹ ಸುಖ ನಿದ್ರೆ ಆನಂದದ ಎಷ್ಟನೇ ಅವಶ್ಯಕ ಸರಿ ಹೋಗ್ತದೆ ವಿಷಯದ ಆನಂದಕ್ಕಾಗಿ ಎಷ್ಟು ಕಷ್ಟಪಡ್ತಾನ ಮಾನವ ಅದರಿಂದ ಹೊಂದಿದ ಆನಂದ ಓದೈತಿನ ಯಾವ ವಿಷಯದಿಂದ ಸಂಪರ್ಕ ಹೋಗೋದ್ರಿಂದ ಹೊಂದಿದ ಆನಂದ ಓದೈತೆ ಉಳಿದಿಲ್ಲ ಎಚ್ಚರಿಕೆ ವ್ಯವಹಾರದಿಂದ ಬುದ್ಧಿ ಕೆಡ್ತೈತೋ ನಿದ್ರಿ ಮಾಡಿ ತಲೆ ಕೆಡ್ತೈತಿ ಮಾಡಿ ನಿದ್ದೆ ಹತ್ತಲಿಲ್ಲ ಅಂದ್ರೆ ಹುಚ್ಚಿಡ್ದೋಗತ್ತೀರಿ ಕೆಟ್ಟ ನಿದ್ದೆ ಹೆಚ್ಚಾ ಇದ್ದೇವೆ ಬಿಡ್ಕೋತಾವ ಎಚ್ಚರಿಕೆ ಇದ್ದಾಗ ಬಿಡ್ಕೋತಾವ ಯಾಕ್ರಿ ಏನೆಲ್ಲ ಗಾದ್ರಿ ಎಚ್ಚರಿಕೆ ಈ ಎಚ್ಚರಿಕೆ ಅವಸ್ಥೆ ಒಂದು ಹಾರಿಸಿ ಬಿಟ್ರಿ ಎಲ್ಲಾ ಗಾದ್ಲು ಹೋಗ್ಬಿಡ್ರಿ ಏನೆಲ್ಲ ಸಂಕಟ ಕೊಡುವ ಇದ ನೋಡಿ ಎಚ್ಚರಿಕೆ ಈ ಎಚ್ಚರಿಕೆ ಅವಲಂಬಿಸಿ ಸುಖ ಹೊಂದಬೇಕಂತ ನಾವು ಹೊಂಟಿವಿ ಇಷ್ಟು ಎಚ್ಚರಿಕೆಗಳು ಬಂದು ಹೋದವು ಯಾವ ಎಚ್ಚರಿಕೆ ಅವಸ್ಥೆ ನಮ್ಗೆ ಸುಖ ಕೊಡತ್ತೆ ಬಂದು ಹೋಗುವಂತವು ಇವು ಆಗಂತುಕ ಎಚ್ಚರಿಕೆ ಬಂತು ಹೋತು ಕನಸು ಬಂತು ಹೋತು ನಿದ್ದೆ ಬಂತು ಹೋತು ಆದ್ರೆ ನೀನು ಅದ್ರ ಕೂಡ ಹೋಗ್ಲಿಲ್ಲ ಅದ್ರ ಕೂಡ ಬರ್ಲಿಲ್ಲ ಅದು ಇದ್ದಾಗೂ ಅದಿ ಅವು ಇಲ್ಲದಾಗೂ ಅದಿ ಎಚ್ಚರ ಇಲ್ದಾಗೂ ಇರ್ತೀವಿ ಕನಸು ಇಲ್ದಾಗೂ ಇರ್ತೀವಿ ನಿದ್ರೆ ಇಲ್ದಾಗೂ ನೀರು ಅಂದಿನ ಜ್ಞಾನ ಆದ್ಮ್ಯಾಗ ಇವೆಲ್ಲ ತೋರಿಕೆಯ ವಸ್ತುಗಳು ತೋರಿ ಬಂದ್ ಹೋಗ್ತಾವ ವಾಸನ ಕಟ್ಕೊಂಡಾಗ ತಿರುಗ್ತಾವ ಅವಸ್ಥೆಗಳಲ್ಲಿ ಜೀವಿ ಇಲ್ಲಿ ಮಟ್ಟ ವಾಸನ ನಾಶ ಮಾಡ್ಕೊಂಡು ಮಾಡ್ಕೊಳ್ಳೋದಿಲ್ಲ ಅಲ್ಲಿ ತನಕ ಹಂಗೆ ಇರುದು ಯಥಾರ್ಥ ನನ್ನ ಸ್ವರೂಪ ಜ್ಞಾನ ಮಾಡ್ಕೊಳಕ್ಕಾಗುದಿಲ್ಲ 3 ಅವಸ್ಥೆಗಳನ್ನು ದಾಟಕ್ಕಾಗುದಿಲ್ಲ ವಾಸನ ನಾಶ ಮಾಡ್ಕೊಳ್ಳಿಲ್ಲ ಅಂತ ಅವು ಮತ್ತು ಅವಸ್ಥೆಗಳಲ್ಲಿ ಮತ್ತು ಬಂಧನಕ್ಕಾಗ್ಬೋದು ತುಡುಗುದನ್ನದ ಕೊರಳೊಳಗಿನ ಬುದ್ಧಿ ಅಂದದೊಳು ಎನ್ನನು ಜಗದೊಳು ಎಳೆದಾಡ್ತೀವ 3 ಅವಸ್ಥೆಗಳು ತಿರ್ಗಾಕಸ್ತದ ಏನ್ ವಾಸನೆ ತರ್ಕದಿಂದ ಆತ್ಮನನ್ನು ಹೊಂದಲಿಕ್ಕಾಗುವುದಿಲ್ಲ ತರ್ಕದಿಂದ ಬುದ್ಧಿ ದನಿ ಅದಕ್ಕೆ ತರ್ಕ ಮಾಡಬಹುದು ತರ್ಕಶಾಸ್ತ್ರ ಇವು ಅವ್ರು ಕರೀತಾರೆ ವಿತ್ತಂಡವಾದಿಗಳು ವಾದ ಮಾಡ್ತಿರ್ತಾರೆ ವಿತ್ತಂಡವಾದಿಗಳು
ವಾದದೊಳಗೆ ನಾವು ಜಯಿಸ್ಬೇಕು. ನನಗೆ ಯಾರು ಜಯಿಸ್ತಾರೋ ಅವರೆಲ್ಲ ನನಗೆ ಶರಣಾಗತ ಎಲ್ಲ ನನಗೆ ಇದನ್ನ ಕೊಡ್ಬೇಕು ಅವ್ರು. ಯಾಕ್ರಿ ಬರೆದು ಕೊಡ್ಬೇಕು ನಮ್ಗೆ ಸೋತೀವಿ ಅಂತ. ನಿಮ್ಮಲ್ಲಿ ಯಾರು ನಿಮ್ಮ ನಾಡಿನಲ್ಲಿ ಯಾರು ಅದಾರ ಅಲ್ಲಿ ಅಲ್ಲೇ ಹೋಗ್ತಾರ ಜಯಿಸ್ಬೇಕಂತ ಎಲ್ಲನು ಎಲ್ಲನು ಗೆದ್ದಿಯನ್ನು ದೊಡ್ಡ ಅಹಂಕಾರ ತಂಡವಾದಿ. ಕೃಷ್ಣದೇವರಾಯನ ಕಾಲಕ್ಕೊಬ್ಬ ತಂಡವಾದಿ ಎಲ್ಲ ಕಡೆ ಅಡ್ಡಾಡಿ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದ. ಅವಾಗ ಎಲ್ಲ ಪಂಡಿತರನ್ನೆಲ್ಲ ಸಭಾ ಕೂಡಿಸಿದಾಗ ನಾವು ವಾದ ಮಾಡ್ತೇನೆ, ನಿಮ್ಮ ನಾಡಿನಾಗ ಯಾರ ಅಂತ ಪಂಡಿತರಿದ್ರೆ ನಾನು ಸೋಲಿಸಿದ್ರೆ ನಾನು ಇದನ್ನೆಲ್ಲ ಕೊಟ್ಬಿಡ್ತೀನಿ, ಇಲ್ಲ ನನಗೆ ನೀವು ಎಲ್ಲ ಇದಾಗುತ್ತಂತ ಹಿಂಗೆಲ್ಲ ಮಾಡಿ ಚಾಲೆಂಜ್ ಕಟ್ತ. ಅಲ್ಲಿ ಎಲ್ಲ ಪಂಡಿತರು ಸುಮ್ಮನೆ ಏನಪ್ಪ ಇದು ನೋಡಿ ಹಣೆಲ್ಲ ಬಂತಿದೆ. ಕೃಷ್ಣದೇವರ ಯಾರ ಪಂಡಿತರ ಅದ್ರ ನಮ್ಮ ನಾಡಿಗೆ ಸುಮಾರು ಆಕೈತಿದ್ರು ಅಂತವ್ರು ಯಾರು ತಯಾರಾಗ ಎಲ್ಲಾರು ಕೈ ಜಾಡ್ಸಕೈತಿ. ಇದು ಏನಪ್ಪ ಇದು ಕಡಿಕ ಕೃಷ್ಣದೇವರ ಯಾರು ಇಲ್ಲದ ಸಮಸ್ಯೆ ನಮ್ಮ ನಾಡಿಗೆ ಇದಪ್ಪ ಅಸಹ್ಯ ಆಕೈತಿ. ಇನ್ನು ನಾವು ಯಾಕ್ರಿ ಅವ್ನ್ ಏನ್ ಕೇಳ್ತಾನ ಅದನ್ನೆಲ್ಲ ಕೊಡ್ಬೇಕು, ನಾವು ಮಾಡ ಮರ್ಯಾದೆ ಕೊಡ್ಬೇಕು. ಅಂತವ್ರು ಯಾರು ಇಲ್ಲೇ ಇಲ್ಲ ನಮ್ಮ ನಾಡಿನಿಂದ ಚಿಂತೆ ಬಿಡೋದು. ಕಡಿಕ ತೆನಾಲಿ ರಾಮಕೃಷ್ಣ ಭಟರ ಮೂಲಕ ಸೇವಕರ ಮೂಲಕ ಅವ್ರಿಗೆ ಪ್ರಶ್ನೆ ಹಿಂಗಾಗಿದ್ದ ಸಮಸ್ಯೆ, ಇದಕ್ಕೆ ಹೆಂಗ್ ಮಾಡೋದು ಏನಾರು ಬಾಯಿ. ಅವಾಗ ಏನ್ ಎದಬೇಡ ಅವ್ರಿಗೆ ರಾಜರಿಗೆ ಅದಕ್ಕೆಲ್ಲ ನಾ ಎಲ್ಲ ವಾದ ಮಾಡಕ್ ತಯಾರದನ್ನ ಅಂತ ಹೇಳೋರಿಗೆ ಅಂತ ಹೇಳ್ಕೊಳ್ತಾನ ಸೇವಕರಿಗೆ. ಅದು ಮರನೇ ದಿನ ಎಷ್ಟೊತ್ತಿಗೆ ಐತೆ ಅದು ವಾದ, ಹಿಂಗಿಂಗ್ ಮರನೇ ದಿನ ಎಲ್ಲ ಹೇಳ್ತಾರ ಈ ಟೈಮ್ ಹಿಂಗಿಂಗ. ಅವಾಗ ಅದಾರ ನಮ್ಮ ನಾಡಿನ್ಯಾಗ ಬರ್ತಾರು, ನೀವು ರೆಡಿ ಆಗ್ರಿ ಅಂತ ಅವ್ರಿಗೆಲ್ಲ ಎಲ್ಲ ಟೈಮ್ಗೆಲ್ಲ ಸಜ್ಜು ಮಾಡಿ ಸಭಾ ಎಲ್ಲ ತಯಾರು ಮಾಡ್ತಾರೆ. ಅವಾಗ ನಿಮ್ಮ ರಾಜಗ ನಮ್ಗೆ ಸರಂಜಾಮ ಅವ್ರ ಬೇಣು ಬಾರ್ಸೋದು ಇದನ್ನ ಕಳ್ಸೋಣ, ನಮ್ಮ ಅಗದಿ ವೈಭವದಿಂದ ಕರ್ಕೊಂಬರ್ಬೇಕು ಅವ್ರು. ಅವಾಗ ಒಂದು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಅದನ್ನ ಚಲೋ ಅರಿವಿ ಕಟ್ಟಿ ಅದಕ್ಕೆ ಬಂದೋಬಸ್ತ್ ಮಾಡ್ಕೊಂಡು ದೊಡ್ಡ ಪುಸ್ತಕದ ಗತಿ ಅದನ್ನ ಯಾಕ್ರಿ ಅದನ್ನ ಹೇಳಿ ಹರಿಸ್ಕೊಂಡ ದೊಡ್ಡ ಇದ್ರಾಗ ಕುದುರೆ ಇದ್ರಾಗ ಹೊರಿಸ್ಕೊಂಡು ಅದನ್ನ ಮೆರವಣಿಗೆ ಮಾಡ್ಕೊಂತ ಬಂದು ಬಾರಿಸ್ಕೊಂತ ನೀವು ಬಂದವ ಏನಪ್ಪ ಇವ್ ನಮ್ಮನೆ ಕಾಣಕತ್ತ ನೀವು ಅವಾಜ್ ಹಿಡಿಸ್ಬಿಟ್ಟಿವ. ತೆನಾಲಿ ರಾಮಕೃಷ್ಣ ಅವಾಜ್ ಹಿಡಿಸಿದ್ಕೂಲೆ ನೀವು ತರ ನಡಗಾಕತ್ತ ಪುಸ್ತಕ ಇದನ್ನ ನೋಡಿ ಯಾವ ಇದ್ರಾಗ ವಾದ ಮಾಡ್ತೀನಿ ಅಂತ ಕೇಳಿದವು. ಈ ಪುಸ್ತಕ ಯಾವ ಇದ್ರ ಮ್ಯಾಗ ನೀವು ವಾದ ಮಾಡ ಎಲ್ಲ ಕಲ್ತೆ ನಾನು. ಇದು ಯಾವ ಪುಸ್ತಕ ಇದು ತಿಲಕಾಷ್ಟ ಮಹಿಷ ಬಂಧನ ಅನ್ಕೂಲೆ. ಇದನ್ನ ಇಲ್ಲಿ ಅವ್ ಸುಮಾರು ಆಕೈತಲ್ಲ ಓದಿಲ್ಲ ಅಂದ್ರೆ ಮೊದಲ ಓದೇನ್ ಇದನ್ನ ಎಲ್ಲಿ ಅವಾಗ ಓದಿನ ನಳನ ಅಂತ ಬಂದ್ಯಾಗಂತ ಇದ್ರ ಬಗ್ಗೆ ನೀವು ವಾದ ಮಾಡ್ಬೇಕು ಆಗ್ಲಿ ಅಂತ ತಿಳ್ಕೊಂಡು ಅದನ್ನೆಲ್ಲ ಇದನ್ನ ಮಾಡಿದ ಕೂಲೆ ಆ ಟೈಮ್ ಬರೋ ಟೈಮ್ಗೆ ನಾವ ಸ್ವಲ್ಪ ನಾನು ಬೈಕ್ ದಿಶೆಗೆ ಹೋಗ್ಬಿಟ್ಟೇನೆ. ಹೊರಗೆ ಹೋದವ ಒಳ್ಳೆ ಬರ್ಲಿಲ್ಲ ಅಂತ ಒಳ್ಳೆ ಕುಂತ ಎಲ್ಲರೂ ಕೊಂಡಿದ್ರು ಬರ್ತಾನ ಅಂತ ಅಂತಿಂದ ಪರಾರಿನ ಆಗ್ತಿದಂತ ಪರಾರಿ ಆಗ್ಬಿಟ್ಟು ಕೂಲೆ ಎಲ್ಲರೂ ಏನು ಎಲ್ಲ ರಾಮ ಏನ್ ಮಾಡಿದ್ವಿ ಇದನ್ನ, ಇದು ಯಾವ ಪುಸ್ತಕ ಇದು ಅವ್ನು ನಗಾವ ಏನು ಹೇಳ್ರಿ ಇದ್ರಾಗ ಎಳ್ಳಿನ ಕಟ್ಟಿಗೆ ಅದಾವ. ಎಳ್ಳಿನ ಕಟ್ಟಿಗೆ ಅವನ್ ಪೆಂಡಿ ಕಟ್ಟಿ ಹಗ್ಗ ಎಮ್ಮಿ ಕಟ್ಟು ಹಗ್ಗ ಸುತ್ತೇನೆ ಅದಕ್ಕಂತ ಇಲ್ಲ ಕಾಷ್ಟ ಅಂದ್ರ ಎಳ್ಳಿನ ಕಟ್ಟಿಗೆ ಇಲ್ಲ ಅಂದ್ರೆ ಎಳ್ಳು ಸಂಸ್ಕೃತ ಕಾಷ್ಟ ಎಳ್ಳಿನ ಕಟ್ಟಿಗೆ. ಮಹಿಷ ಬಂದ ಅಂದ್ರೆ ಹಗ್ಗ ಎಮ್ಮಿ ಕಟ್ಟು ಹಗ್ಗ ಅದಕ್ಕೆ ಹೆಸರು ಇಟ್ಬಿಟ್ಟ ನಾವು ತಿಲಕಾಷ್ಟ ಮಹಿಷ ಬಾಂಧನ. ಅದು ಪಂಡಿತ ದಿಕ್ಕತ್ತೆ ಹೋಗಿದ್ದ ಎಲ್ಲಿ ಪಾಗಿದೆ ನನಗಿನ್ನ ಇದನ್ನೆಲ್ಲ ನಂದು ಹೋತಿ ಬಿಡಿದಂತ ಅವನ ಬತ್ತೆಲ್ದಂಗೆ ಹೋತಂತ. ಇಂಥ ಒಂದು ಅಂತವ್ರು ಇರ್ತಾರೆ. ಆಗಿಂದಾಗ ಅವ್ರಿಗೆ ಎಂತ ಹಾಕಲು ಏನು ಅದೊಂದು ಸಿಕ್ಕಾಡ್ಬೋದು, ಅದೊಂದು ವರವಿ ಗಾಡ್ ಗಿಫ್ಟ್ ಅಂತಾರಲ್ಲ ಆಗಿದ್ದಾಗ ತಯಾರು ಮಾಡಿರ್ತಾರ ಅವ್ರು. ಯಾರದ್ರ ಕಡೆಯಿಂದ ಕಲ್ತದ್ದು ಬರುದಿಲ್ಲ. ಆಯಾ ಸಂದರ್ಭಕ್ಕೆ ಹೆಂಗ ಅವ್ರು ಅಂತವೆಲ್ಲ ಮತ್ತ ಅದಕ್ಕೆ ಮುದ್ದಾಮ ಅವನ್ನ ಅರಸ್ ಇಟ್ಕೊಂಡಿದ್ದ ಅಂತ. ಬೀರ್ಬಲ್ನ ಅಕ್ಬರ್ ಹೆಂಗ್ ಇಟ್ಕೊಂಡಿದ್ದ ಅವನು ಹಂಗೆ
ಬಿರ್ಬಲ್ಲ ಅಕ್ಬರ್ ಇದ್ರೊಳಗೆ ಎಂತೆಂದ ಇರ್ಬೋದು ಏನ್ ಅವರೆಲ್ಲ ನಕ್ಕೊಂತ ವಿನೋದದಿಂದ ಸಮಸ್ಯೆಗಳನ್ನೆಲ್ಲ ಬಗ್ಗೆ ಏನ್ ಅದಕ್ಕಂತ ಆಸ್ಥಾನಗಳು ಅಂತವನ್ನ ಇಟ್ಕೊಂಡು ಅವ್ರಿಗೆ ವಿಕಟ ಕವಿಗಳು ಅಂತಾರೆ. ವಿಕಟ ಕವಿಗಳು ಹೆಂಗ್ ಬೇಕಾದಂಗ ಓದ ವಿಕಟ ಕವಿ, ಉಲ್ಟಾ ಓದಿರೋ ವಿಕಟ ಕವಿನ, ಹಿಂಗ್ ಓದಿರೋ ವಿಕಟ ಕವಿ, ಹಿಂಗ್ ಓದಿರೋ ವಿಕಟ ಕವಿ. ಏನ್ ಅದಕ್ಕೆ ತರ್ಕ ಮಾಡೋದಕ್ಕೆ ಹೋಗ್ಬಾರ. ತರ್ಕದಿಂದ ಬುದ್ಧಿ ಹೇಗೆ ಇದ್ದ ಸಮಾಧಾನ ಕೇಳ್ಕೊತ ಮಡವಾಳ ಜಾದ ಸಂಬಂಧ ಬಿಟ್ಟು ತರ್ಕ ಮಾಡೋದು. ಅವನು ಕೂಡ ತರ್ಕ ಮಾಡಕ್ಕಂತ ಹೇಳಿ ಅವನು ತರ್ಕಶಾಸ್ತ್ರ ಕಲ್ತಿದ್ದ ದುರ್ಗದ ಮಡವಾಳ ಕಾಶಿ ಹೋಗಿದ್ದಾಗ ಅವನಿಗೂ ತರ್ಕ ಮಾಡೋ ನೀ ಯಾವ್ದು ಹೌದು ಅಂತೀಯ ಅದ ಅಲ್ಲ ಮಾಡ್ತೇನೆ, ನೀ ಅಲ್ಲ ಅಂದದನ್ನ ಹೌದು ಮಾಡ್ತೀನಿ, ಅದ್ರ ಬಗ್ಗೆ ವಾದ ಮಾಡೋದು. ಎಲ್ಲಾರನ್ನು ಗೆದ್ದು ಬಂದಿದ್ದ. ನಾನು ಇದ್ರಾಗ ಸೋತ್ನಂದ್ರೆ ಇಲ್ಲೇ ಗಂಗಾ ನದಿಯಾಗಿ ಮುಳಿ ಪ್ರಾಣ ಆಗ್ಬಿಡ್ತೇನೆ ಶಪಥ ಮಾಡಿದ್ದೆ. ನನ್ನ ತರ್ಕದಾಗ ಯಾವ ಸೋಲಿಸ್ತಾನ. ಅದಕ್ಕೆ ಮಡಿವಾಳ ಜಾವು ತರ್ಕ ಶಾಸ್ತ್ರ ಅಭ್ಯಾಸ ಮಾಡಿದ್ದ. ಅನುಭವಿ ನಮ್ಗೆ ಸಿದ್ಧಿ ಪುರುಷ. ನಿಮ್ಮ ಅಪ್ಪಗೂ ನೀವು ಹುಟ್ಟಿ ಅಂತ ನಾ ಅಂತೇನೆ, ಇದನ್ನ ಅಲ್ಲ ಅಂತ ಸಿದ್ಧ ಮಾಡಿ. ನಿಮ್ಮ ಅಪ್ಪಗೂ ನೀವು ಹುಟ್ಟಿ ಅಂತ ನಾ ಅಂತೇನೆ, ಇದನ್ನ ಅಲ್ಲ ಅಂತ ಸಿದ್ಧ ಮಾಡಿ. ಏನ್ ಬುದ್ಧಿ ಮಾಡ್ತಾನೆ ನೀವು. ಹೊರಕವಿಗಳ ಮುಂದೆ ನರಕವಿಗಳ ಎಷ್ಟು ಜನ ತನ ಇರ್ಬೇಕು ಹೊಟ್ಟೆ ಇರ್ಬೇಕಂತಿದ್ರದ್ದು. ಚೋಳಿನ ಮಾತ್ರ ಬರುದಿಲ್ಲ, ಹಾವಿನ ಗುದ್ನ್ಯಾಗ ಕೈ ಏನ್ ಅವ್ರು ಇದನ್ ಮಾಡಕ್ ಬರ್ತಿರ್ತಾರೆ. ಎಂತೆಂದ ಅವ್ರು ಬಂದಿರ್ತಾರೆ. ಯಾಕ್ರಿ ಸಾಮಾನ್ಯ ದಶೆಯಿಂದ ಚಳವಳಿ ಕುಡಿದ್ರು, ಏನ್ ಆರಾಮಿನ ದಶೆಯಿಂದ ಚಳವಳಿ ಕುಡಿದ್ರು. ಮಹಾತ್ಮರು ಕೇಳ್ಯಾರ ಚಳವಳಿ ಕೊಡ್ಬೇಕಿತ್ತಿಲ್ಲ. ಅವಾಗ ಮಹಾತ್ಮರು ಇದ್ರೇನ ಇಲ್ಲ. ನಿಮ್ ಕೂಡ ಚಳವಳಿ ಮಾಡಕ್ ಬಂದ್ರನ ಯಾವ್ದಾರ ಮಹಾತ್ಮ ಹೇಳ್ರಿ. ಇನ್ನೊಬ್ರ ಕಡೆಯಿಂದ ಮಹಾತ್ಮ ಅನಿಸ್ಕೊಂಡಾಗ ಮಹಾತ್ಮ ಹಾಕೀನಿ ಹೇಳ್ರಿ. ತಾನಾಗೆ ಮಹಾತ್ಮ ಆಗ್ಬೇಕು. ಮಾಡಿದ್ದು ಸೂರ್ಯ ಹಾಕೈತೆ ಉಡಿತಕ್ಕೆ ಸೂರ್ಯ ಯಾಕ್ರಿ. ಇನ್ನೊಬ್ರು ಮಹಾತ್ಮ ಮಹಾತ್ಮ ಅಂದ್ರೆ ಮಹಾತ್ಮ ಹಾಕೇನಿ. ಜನರೆಲ್ಲ ಹೊಗಳಿಬಿಟ್ರು, ಬಿರುದು ಬಾವಲಿ ಕೊಟ್ಬಿಟ್ರು, ಹೆಸರು ಕೊಟ್ಬಿಟ್ರು, ಪಟ್ಟ ಕೊಟ್ರು. ಹೇಗ್ರಿ ಪದವಿ ಕೊಟ್ರ, ಪದವಿ ಕೊಡ್ತಾರ ಡಾಕ್ಟರೇಟ್ ಪದವಿ, ಮಹಾತ್ಮ ಅಂತ ಪದವಿ ಕೊಟ್ರು. ಆ ಮಹಾತ್ಮ ಆಗ್ಬಿಟ್ಟೇನಿ. ತಾನಾಗ್ಲೇ ಆಗ್ಬೇಕದ. ಯಾಕ್ರಿ ವಿಶೇಷ ಮಂದಿ ಚಳವಳಿ ಹೂಡಿದವ್ರೆಲ್ಲ ಮಹಾತ್ಮರಕ್ಕಾರ. ಮನೆಯನ್ನವ್ರು ತಿಂತಿದ್ರಲ್ಲ, ಅವ್ರು ಕುಡಿಯಾಕ ಕೊಡ್ದಾರ ಕೂಗಿದ್ದಿ. ವಿಶ್ವವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ. ಅವ್ರೇನ್ ಹೊರಗಿನವ್ರನ್ನ ಅವ್ರು ಕೂಡ ಕುಡ್ದಾಡ ಹೋಗಿದ್ದಿ. ಎಲ್ಲರೂ ಕೂಡಿ ಚಳವಳಿ ಮಾಡಿ ಎಲ್ಲರೂ ಕೂಡ ಉಂಡ್ರಿ. ಏನ್ ಅಡ್ವಾನ್ಸ್ ಆಯ್ತು ಶಿವಾನಂದ 33ನೇ ಇಸ್ವಿಗ ಗಾಂಧೀಜಿ ಗದಿಗೆ ಬಂದಾಗ ಶಾಸ್ತ್ರಕ್ಕೆ ಒಬ್ರು ಗಾಂಧೀಜಿ ನೋಡಕ್ ಹೋಗ್ಬಿಟ್ಟ. ಸ್ಟೇಷನ್ಗೆ ಬರ್ತಾರೆ ರೈಲ್ವೆದಾಗ ಅಂತ. ಅಜ್ಜಾರು ಏಕ ಜನ ಎಲ್ಲಿ ಇವತ್ತು ಯಾಕೆ ಹೋಗಿ ಕಾಣವಲ್ಲ, ಇಲ್ರಿಪ್ಪ ಗಾಂಧೀಜಿ ಬಂದ ನೋಡಕ್ ಹೋಗಿ ಅಂತ. ಅವಾಗ ಶಿವಾನಂದ ಚೂಡ ಗುದ್ದಾಡಕ್ ನೋಡಿ ಗುಂಡು ಆಯ್ತ ನೋಡ್ಲಿ ಅವಂತ. ಅವಾಗ 33ನೇ